ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಮಹಾಶಕ್ತನಾಗಿರುವಂತ ಮಹಾದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ತಂದೆ. ದೇವರೇ, ಈ ಒಂದು ಭೂಲೋಕದಲ್ಲಿ ಸ್ವಾಮಿ ನಿನ್ನ ಮಾತುಗಳನ್ನು ತಿಳಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ, ನಿನ್ನ ಮನಸ್ಸಿನಲ್ಲಿರುವಂತ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ದೇವರೇ, ಎಷ್ಟೋ ದೇವರೇ ಪ್ರಾಣ ತ್ಯಾಗಗಳಾದರೂ ದೇವರೇ ನೀನು ನಮಗೆ ಗ್ರಂಥವನ್ನ ಬರೆಸಿಕೊಟ್ಟಿದೀಯ. ಆ ನಿನ್ನ ಗ್ರಂಥದಲ್ಲಿರುವಂತ ಮಾತನ್ನು ಆಲೋಚನೆ ಮಾಡುವಂತ ಉದ್ದೇಶದಿಂದ ದೇವರೇ, ಅದನ್ನ ಸರಿಯಾದಂತ ರೀತಿಯಲ್ಲಿ ವಿಭಜನೆ ಮಾಡಿ ಅರ್ಥ ಮಾಡಿಕೊಳ್ಳುವಂತ ಉದ್ದೇಶದಿಂದ ನಾವು ಸೇರಿ ಬಂದಿದ್ದೇವೆ. ದೇವರೇ, ಆ ನಿನ್ನ ವಿಷಯವನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ದೇವ ಎಲ್ಲರನ್ನ ಗೆಲ್ಲುವಂತ ಪ್ರೀತಿ ಪಾತ್ರರಾಗಿ ದೇವರೇ ನಾವು ಮಾರ್ಪಡುವಂತೆ ನಮಗೆ ಸಹಾಯ ಮಾಡು. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ತಂದೆ, ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ತಿಳಿದುಕೊಳ್ಳಲು, ಸಾರಲು ದೇವರೇ ಸಹಾಯವನ್ನು ಗ್ರಹಿಸಿ ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂತ ಸಂಗತಿಯನ್ನ ಬೈಬಲ್ನಿಂದ ನಾವು ನೋಡಿಕೊಳ್ಳೋಣ. ಅದೇನು ಎಂಬುದಾಗಿ ನೋಡುವಂತದ್ದಾದ್ರೆ, ಕ್ರೈಸ್ತರು ಅನ್ಯರಿಗೆ ಕಾಣಿಕೆಯನ್ನು ಕೊಡಬಹುದು ಎಂಬುದಾಗಿ. ಮತ್ತೆ ಹೇಳ್ತೀನಿ, ಕ್ರೈಸ್ತರು ಅನ್ಯರಿಗೆ ಕಾಣಿಕೆಯನ್ನ ಕೊಡಬಹುದಾ ಎಂಬುದಾಗಿ. ನಾವು ಈ ಒಂದು ದಿನದವರೆಗೂ ಕ್ರೈಸ್ತರಿಗೆ ಕಾಣಿಕೆ ಕೊಡುವಂತದ್ದನ್ನ ನಾವು ಕೇಳ್ಪಟ್ಟಿದೀವಿ. ಕ್ರೈಸ್ತರು ಬೋಧಕರಿಗೆ ಕಾಣಿಕೆ ಕೊಡುವಂತದ್ದನ್ನ ಕೇಳ್ಪಟ್ಟಿದೀವಿ. ಕ್ರೈಸ್ತರು ಅನ್ಯರಿಗೆ ದಾನಗಳನ್ನು ಮಾಡುವಂತದ್ದನ್ನ, ಅದು ಬಟ್ಟೆ ಆಗಿರ್ಬೋದು, ಊಟಗಳಾಗಿರ್ಬೋದು, ಏನೋ ಒಂದು ಕಷ್ಟದಲ್ಲಿರುವಂತವ್ರಿಗೆ ಸಹಾಯವನ್ನಾಗಿರ್ಬೋದು, ಇದೆಲ್ಲವನ್ನ ಕೇಳ್ಪಟ್ಟಿದೀವಿ. ಆದರೆ ಕೆಲವೊಂದು ಸಮಯಗಳಲ್ಲಿ, ಕೆಲವೊಂದು ಈ ಹಬ್ಬಗಳು ಬಂದಂತ ಸಮಯದಲ್ಲಿ, ಈಗ ಉದಾಹರಣೆಯಾಗಿ ಹೇಳ್ಬೇಕು ಅಂದ್ರೆ ಈ ಗಣೇಶ ಚತುರ್ಥಿ ಬರುತ್ತೆ. ಈ ಗಣೇಶನ ಹಬ್ಬಗಳಲ್ಲಿ ಕೆಲವೊಂದು ಸಮಯದಲ್ಲಿ ರೋಡಲ್ಲೆಲ್ಲ ಓಡಾಡುವಂತ ಸಮಯದಲ್ಲಿ ಅವರು ನಮಗೆ ಗಣೇಶನ ಇಡಬೇಕು, ನಾವು ನಮಗೆ ದುಡ್ಡನ್ನು ಕೊಡ್ರಿ ಎಂಬುದಾಗಿ ಬೈಕ್ಗಳನ್ನ ಅಡ್ಡ ಹಾಕಿ, ಕಾರ್ಗಳನ್ನ ಅಡ್ಡ ಹಾಕಿ ಕೇಳ್ತಿರ್ತಾರೆ. ಮತ್ತೆ ಎಲ್ಲಾ ಕಡೆನೂ ಓಡಾಡ್ಕೊಂಡೆಲ್ಲ ಕೇಳ್ತಾ ಇರ್ತಾರೆ. ಅವರು ಪೂಜೆ ಮಾಡೋದಕ್ಕೋಸ್ಕರ, ಇಲ್ಲ ಅವರ ಒಂದು ಹಬ್ಬಗಳನ್ನ ಮಾಡೋದಕ್ಕೋಸ್ಕರ, ಆ ಹಬ್ಬಗಳಲ್ಲಿ ಊಟಗಳು ಹಾಕೋದಕ್ಕೋಸ್ಕರ, ಏನೋ ಒಂದು ಡಿಸೈನ್ಗಳನ್ನ ಮಾಡೋದಕ್ಕೋಸ್ಕರ, ಹೂವುಗಳು ತಂದು ಏನೇನೋ ಒಂದು ಉದ್ದೇಶಗಳಿಂದ ಕೇಳ್ತಾ ಇರ್ತಾರೆ. ಈಗಿರುವಂತ ಸಮಯದಲ್ಲಿ ಕ್ರೈಸ್ತರು ಅವರಿಗೆ ಕಾಣಿಕೆಯನ್ನ ಕೊಡಬಹುದು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ತರು ಅನ್ಯರಿಗೆ ಕಾಣಿಕೆಯನ್ನ ಕೊಡಬಹುದಾ ಎಂಬುದಾಗಿ. ಯಾಕಂದ್ರೆ ನಮ್ಗೆ ಇವತ್ತಿನವರೆಗೂ ಆ ರೀತಿಯಾದಂತಹ ಸಂದರ್ಭಗಳು ಬಂದಿದೆ. ಆ ರೀತಿಯಾದ ಸಂದರ್ಭಗಳು ಬಂದಾಗ ಅದು ಪಾಪ ಎನ್ನುವಂತ ರೀತಿಯಲ್ಲಿ ನಾವು ರಿಜೆಕ್ಟ್ ಮಾಡಿರುವಂತದ್ದುಂಟು. ಕೆಲವೊಂದು ಸಮಯದಲ್ಲಿ ಪಾಪದಲ್ಲಿ ಇದ್ದಾಗ ಕೊಟ್ಟಿರುವಂತದ್ದುಂಟು. ಏನೇನೋ ಕಾರ್ಯಗಳು ನಡೆದಿದೆ. ಆದ್ರೆ ಇವತ್ತು ಒಂದ್ ವೇಳೆ ನಾವು ಆ ರೀತಿಯಾಗಿ ಮಾಡಬಹುದಾ? ಒಂದ್ ವೇಳೆ ಮಾಡುವಂತದ್ದಾದ್ರೆ ಇದು ತಪ್ಪಾಗುತ್ತಾ? ಮಾಡ್ದಲೇ ಇದ್ರೆ ತಪ್ಪಾಗುತ್ತಾ? ದೇವರ ವಾಕ್ಯ ಎನ್ನುವಂಥದ್ದು ಏನ್ ಹೇಳುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಮೊಟ್ಟ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಂಡು ಮುಂದೆ ಸಾಗಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನವನ್ನ ಗಮನಿಸಿ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅನ್ಯಾಯದ ಧನದ ಮೂಲಕವಾಗಿ ಅಂತಂದ್ರೆ ಯಾವುದು ಅನ್ಯಾಯದ ಧನ? ಕೆಲವೊಂದು ಕ್ರೈಸ್ತರು ಏನ್ ಇದನ್ನ ತಿಳ್ಕೊಂಡಿದ್ದಾರೆ ಅಂತ ಅಂದ್ರೆ, ಅನ್ಯಾಯದ ಧನ ಎಂಬುದಾಗಿ ನೋಡುವಂತದ್ದಾದ್ರೆ, ಕೆಲವೊಂದು ಕ್ರೈಸ್ತರು ಈ ಮಾತನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾಗದೆ ಈ ಮೋಸವನ್ನ ಮಾಡಿ ಸಂಪಾದನೆ ಮಾಡ್ಬೇಕೇನೋ, ಅಂದ್ರೆ ಇಲ್ಲಿ ಅನ್ಯಾಯದ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡಿಕೊಳ್ರಿ ಅಂದ್ರೆ ಇವ್ರು ಯಾವ ರೀತಿಯಾಗಿ ತಿಳ್ಕೊತಾರೆ ಅಂದ್ರೆ, ಒಂದು ಮೋಸವನ್ನ ಮಾಡಿ ಒಬ್ಬ ಮನುಷ್ಯನನ್ನ ಸಂಪಾದನೆ ಮಾಡಿಕೊಳ್ಬೇಕೇನೋ, ಮೋಸವನ್ನ ಮಾಡಿ ಒಬ್ಬ ಗೆಳೆಯನನ್ನ ಸ್ನೇಹಿತನನ್ನಾಗಿ ಮಾಡ್ಕೋಬೇಕೇನೋ ಅಂತ ಹೇಳಿ ಈ ರೀತಿಯಾಗಿ ಅಂದ್ಕೊಂಡಿದ್ದಾರೆ. ಈ ಮಾತು ಆ ರೀತಿಯಾಗಿ ಇರುವಂತದ್ದಲ್ಲ. ಯಾಕಂದ್ರೆ ದೇವ್ರು ಯಾವತ್ತೂ ಅಂತ ಆಜ್ಞೆಗಳನ್ನ ಕೊಡಲ್ಲ. ಮೋಸವನ್ನ ಮಾಡಿ ಇನ್ನೊಬ್ಬರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ರಿ ಅಂತನ. ಒಂದು ವೇಳೆ ಮೋಸವನ್ನ ಮಾಡ್ರಿ ಅಂತ ಹೇಳುವಂತವನು, ಅನ್ಯಾಯವನ್ನ ಮಾಡ್ರಿ ಅಂತ ಹೇಳುವಂತವನು, ಕೆಟ್ಟತನವನ್ನ ನಡೆಸ್ರಿ ಅಂತ ಹೇಳುವಂತವನು, ಅಧರ್ಮಗಳನ್ನ ಮಾಡ್ರಿ ಅಂತ ಹೇಳುವಂತವನು ಖಂಡಿತವಾಗ್ಲೂ ದೇವರಾಗೋದಕ್ಕೆ ಸಾಧ್ಯವೇ ಇಲ್ಲ. ಆಗಿರುವಂತ ಕಾರಣ ಇದು ಆ ರೀತಿಯಾಗಲ್ಲ. ಅನ್ಯಾಯದ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡಿಕೊಳ್ರಿ ಅಂದ್ರೆ, ಈ ಧನ ಎನ್ನುವಂಥದ್ದು ಇದು ಅನ್ಯಾಯವಾದಂಥದ್ದು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ದೇವ್ರು ಹೇಳುವಂತ ಮಾತು. ಅಂದ್ರೆ ಪ್ರಕಟಣೆ ಗ್ರಂಥದಲ್ಲಿ ದೇವ್ರು ಈ ಒಂದು ಹಣವನ್ನ ಒಂದು
ಕ್ರೂರ ಮೃಗಕ್ಕೆ ಹೋಲಿಸಿ ಮಾತನಾಡಿದ್ದಾರೆ. ಅಂದ್ರೆ ಕ್ರೂರ ಮೃಗವ, ಈ ಕ್ರೂರ ಮೃಗದ ಸ್ವಭಾವಗಳು ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಯಾವುದನ್ನು ಕೂಡ ಕನಿಕರಿಸುವಂತಲ್ಲ, ಕನಿಕರಿಸಲ್ಲ. ಕೆಲವೊಂದು ಈ ಒಂದು ಈ ಡಿಸ್ಕವರಿ ಚಾನೆಲ್ಗಳಲ್ಲಾಗಿರ್ಬೋದು, ಈ ಅನಿಮಲ್ ಚಾನೆಲ್ಗಳಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಈ ಕಾಡಿನಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಈ ಕೆಲವೊಂದು ಜಿಂಕೆಯ ಮರಿಗಳನ್ನಾಗಿರ್ಬೋದು, ಆ ಕೆಲವೊಂದು ದನಗಳ ಮರಿಗಳನ್ನಾಗಿರ್ಬೋದು, ದೊಡ್ಡವುಗಳನ್ನೆಲ್ಲ ಮರಿಗಳನ್ನು ಕೂಡ ಬಿಡದಂತ ರೀತಿಯಲ್ಲಿ ತಿನ್ನುತ್ತಾ ಇರ್ತವೆ. ಆದ್ರೆ ಅವಾಗಿನ ಆ ಚಿಕ್ಕ ಒಂದು ಜಿಂಕೆಯ ಮರಿಗಳು ಹುಟ್ಟುತ್ತೆ, ಆ ಹುಟ್ಟಿದಂತ ಚಿಕ್ಕ ಮರಿಗಳನ್ನು ಬಿಡಲ್ಲ, ಆ ರೀತಿಯಾಗಿ ಸಿಗಿದು ತಿಂತಿರ್ತವೆ. ಏನಕ್ಕೆ ಇದನ್ನ ಈ ರೀತಿಯಾಗಿ ಅಂತಂದ್ರೆ, ಆ ಕ್ರೂರ ಮೃಗಗಳಿಗೆ ಆ ರೀತಿಯಾದಂತ ಸ್ವಭಾವ ಇರುತ್ತೆ. ಅಂದ್ರೆ ಕನಿಕರ ಎನ್ನುವಂಥದ್ದು ಇರಲ್ಲ. ಅದಕ್ಕೆ ಅದರ ದಾಹ ತೀರಿದ್ರೆ ಸಾಕು, ಆ ರೀತಿಯಾದಂಥದ್ದು ಈ ಕ್ರೂರ ಮೃಗಗಳ ಸ್ವಭಾವ. ದೇವರ ಪ್ರಕಟಣೆ ಗ್ರಂಥದಲ್ಲಿ ಯಾಕೆ ರೂಪಾಲಂಕಾರವಾಗಿ ಹೋಲಿಸಿ ಈ ಒಂದು ಕ್ರೂರ ಮೃಗವನ್ನು ದುಡ್ಡಿಗೆ ಹೋಲಿಸಿ ಮಾತನಾಡಿದ್ದಾನೆ ಅಂದ್ರೆ, ಈ ದುಡ್ಡು ಎನ್ನುವಂಥದ್ದು ಅಷ್ಟು ಕ್ರೂರವಾದಂಥದ್ದು. ಅಂದ್ರೆ ಇವತ್ತು ನಮಗೆ ಸ್ಪಷ್ಟವಾಗಿ ನಮ್ಗಿದೆ, ಇದನ್ನು ಬಹಳವಾಗಿ ನಾನು ಹೇಳುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂಗತಿನೇ. ದುಡ್ಡಿಗೋಸ್ಕರವೇ ಕೊಲೆಗಳು, ದುಡ್ಡಿಗೋಸ್ಕರವೇ ಭಯಂಕರವಾದಂತ ಅನಾಚಾರಗಳು ನಡೆಯುತ್ತೆ. ದುಡ್ಡಿಗೋಸ್ಕರವೇ ನಡೆಯುತ್ತೆ ಬಿಟ್ರೆ, ಇದು ಹೆಚ್ಚಿನದಾಗಿ ನೋಡುವಂತದ್ದಾದ್ರೆ ಇದಕ್ಕೇನೆ ನಡೆಯುತ್ತೆ. ಅದು ಈ ಒಂದು ಭೂಮಿಯ ಆಸೆಗಳು, ಮತ್ತೆ ದುಡ್ಡಿನ ಆಸೆಗಳು, ಏನು ದುಡ್ಡಿಗೋಸ್ಕರ ಗಲಾಟೆಗಳು, ಏನೋ ವ್ಯವಹಾರಗಳು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಏನೋ ಒಬ್ರಿಗೆ ಲಾಸ್ ಆಯ್ತು, ಒಬ್ರಿಗೆ ಲಾಭ ಆಯ್ತು ಎನ್ನುವಂತ ವಿಷಯದಲ್ಲಿ ಗಲಾಟೆಗಳು, ಕೊಲೆಗಳು, ಇದೆಲ್ಲ ಕ್ರೂರ ಮೃಗದ ಒಂದು ಲಕ್ಷಣಗಳೇ ಬಿಟ್ರೆ ಇದು ಯಾವ ಕೂಡ ಒಂದು ಶಾಂತತವಾದಂತ ಲಕ್ಷಣಗಳಲ್ಲ. ಅದಕ್ಕೋಸ್ಕರವೇ ದೇವರಲ್ಲಿ ಕ್ರೂರ ಮೃಗಕ್ಕೆ ಹೋಲಿಸಿ ಮಾತನಾಡಿದ್ದಾರೆ. ಅಂದ್ರೆ ಈ ದುಡ್ಡು ಅನ್ನುವಂಥದ್ದು ಮನುಷ್ಯನಿಗೆ ಬಂತು ಅಂದ್ರೆ ಏನನ್ನು ಬೇಕಾದ್ರೂ ನಡೆಯುತ್ತೆ. ಅದಕ್ಕೆ ದೇವರು ಏನ್ ಹೇಳಿದ್ದಾರೆ, ನೀವು ದೇವರನ್ನು ಧನವನ್ನು ಸೇವಿಸೋದಕ್ಕಾಗಲ್ಲ ಎಂಬುದಾಗಿ ದೇವರು ಹೇಳಿರುವಂತ ಮಾತು ಸಾಕ್ಷಿಯಾಗಿ ನಮಗೆ ಕಾಣುತ್ತೆ. ಯಾಕೆಂದ್ರೆ ಎಂತ ಭಕ್ತನಾದರೂ ಸರಿ, ಆತನು ದುಡ್ಡು ಎನ್ನುವಂಥದ್ದು ಬಂದ್ರೆ ಆತನು ಕ್ರೂರ ಮೃಗನಾಗಿನೇ ಬದಲಾಗಿ ಹೋಗ್ತಾನೆ. ಇವತ್ತು ದುಡ್ಡಿರುವಂತವ್ರಿಗೆ ಹೋಗಿ ಸುವಾರ್ತೆಯನ್ನು ಹೇಳಿದ್ರೆ ಅವ್ರು ಕೇಳಿ ಮಾರ್ಪಡ್ತಾರೆ ಎಂಬುದಾಗಿ ನೋಡುವಂತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಯಾವ ರೀತಿಯಾಗಿ ಅವರು ಮಾರ್ಪಡೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಹಣ ಎನ್ನುವಂತ ಅಹಂಕಾರ ಇರುವಂತ ಕಾರಣ, ದುಡ್ಡು ಎನ್ನುವಂಥದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎನ್ನುವಂತ ಕಾರಣ, ಯಾವುದೇ ಕಾರಣಕ್ಕೂ ಅವ್ರು ಮಾರ್ಪಡಲ್ಲ. ಅದಕ್ಕೆ ಯೇಸು ಕ್ರಿಸ್ತನ್ ಏನ್ ಹೇಳಿದ್ದಾನೆ ಅಂತ ಅಂದ್ರೆ, ಈ ಒಂಟೆಯು ಸೂಜಿ ಕಣ್ಣಿನೊಳಗೆ ನುಗ್ಗುವುದಕ್ಕಿಂತ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವಂಥದ್ದು ಸುಲಭ ಎಂಬುದಾಗಿ. ಅಂದ್ರೆ ಒಂಟೆ ಯಾವುದೇ ಕಾರಣಕ್ಕಾದ್ರೂ ಸೂಜಿಯ ಕಣ್ಣಿನಲ್ಲಿ ನುಗ್ಗೋದಕ್ಕೆ ಸಾಧ್ಯವಾ? ನಾವು ಸೂಜಿಯ ಕಣ್ಣಿನೊಳಗೆ ನಾವೊಂದು ದಾರವನ್ನ ತೂರಿಸುವುದಕ್ಕೆ ಎಷ್ಟೋ ಕಷ್ಟ ಪಡ್ತೀವಿ. ಅದನ್ನ ಮಾಡಿರೋರಿಗೆ ಗೊತ್ತಾಗುತ್ತೆ. ಸೂಜಿಗೆ ದಾರವನ್ನ ಹಾಕುವಂಥದ್ದು ಅದೆಷ್ಟು ಕಷ್ಟವಾಗಿರುವಾಗ ಅದ್ರೊಳಗೆ ಒಂಟೆಯನ್ನು ತೂರ್ಸೋದಕ್ಕಾಗುತ್ತಾ? ಅದು ಅಸಾಧ್ಯವಾದಂತ ಕಾರ್ಯ. ಆದ್ರೆ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವಂತದ್ದು ಅದಕ್ಕಿಂತ ಕಷ್ಟನಂತೆ. ಒಂದ್ ವೇಳೆ ಒಂಟೆನೇ ತೂರೋದ್ ಕಷ್ಟ ಸೂಜಿ ಕಣ್ಣಿನಲ್ಲಿ, ಒಂದ್ ವೇಳೆ ಅದ್ ತೂರಿದ್ರು ತೂರ್ಬೋದು, ಐಶ್ವರ್ಯವಂತನ್ ಮಾತ್ರ ದೇವರ ರಾಜ್ಯಕ್ಕೆ ಸೇರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನೇ ಹೇಳಿದ್ದಾನೆ. ಆಗಿರುವಂತ ಕಾರಣ ಇಲ್ಲಿ ಈ ಒಂದು ಲೂಕ ಸುವಾರ್ತೆ 16:9 ಇರುವಂತ ಮಾತು ಏನು ಅಂದ್ರೆ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನ ಮಾಡಿಕೊಡ್ರಿ ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ, ಇವೆಲ್ಲ ಮಾತುಗಳು ಈಗಿರುವಂತ ಕಾರಣ. ಈ ದುಡ್ಡು ಎನ್ನುವಂಥದ್ದು ಈ ರೀತಿಗೆ ಕ್ರೂರವಾಗಿ, ಅನ್ಯಾಯವಾಗಿ ಮೋಸವನ್ನ ಮಾಡುವಂತ ಕಾರಣ. ಅಂದ್ರೆ ಒಬ್ಬ ಮನುಷ್ಯನಿಗೆ ದುಡ್ಡು ಬಂತು ಅಂದ್ರೆ ಆ ದುಡ್ಡೇ ಆ ಮನುಷ್ಯನಿಗೆ ಮೋಸ ಮಾಡಿಬಿಡುತ್ತೆ. ಯಾವ ರೀತಿಯಾಗಿ ಅಂದ್ರೆ, ಅವನಿಗೆ ಯಾವಾಗ ದುಡ್ಡಿನ ಆಸೆ ಅನ್ನುವಂಥದ್ದು ಬರುತ್ತೋ ಆ ದುಡ್ಡಿಗೋಸ್ಕರವೇ ಮೋಸಗಳನ್ನ, ಅನ್ಯಾಯಗಳನ್ನ, ವಂಚನೆಗಳನ್ನ ಏನ್ ಬೇಕಾದ್ರೂ ಮಾಡೋದಕ್ಕೆ ಮುಂದಾಗ್ತಾನೆ. ಅವೆಲ್ಲ ಮಾಡಿದ್ರೆ ದೇವ್ರ ಕೈ ಸಿಗಾಕೊಳ್ತಾನೆ ಅಂತ ನೋಡೋಕೆ ದೇವ್ರ ಕೈ ಸಿಗಾಕೊಳ್ತಾನೆ. ಅಂದ್ರೆ ದುಡ್ಡೇ ಇವನಿಗೆ ಮೋಸ ಮಾಡ್ತು, ಅನ್ಯಾಯ ಮಾಡ್ತು. ಆಗಿರುವಂತ ಕಾರಣ ದುಡ್ಡಿಗೆ ಇಲ್ಲಿ ದೇವ್ರು ಏನಂತ ಹೇಳ್ತಾ ಇದ್ದಾನೆ, ಈ ಹಣ ಎನ್ನುವಂಥದ್ದಕ್ಕೆ, ಧನ ಎನ್ನುವಂಥದ್ದಕ್ಕೆ ದೇವ್ರು ಯಾವ ರೀತಿಯಾದಂತ ಹೆಸರನ್ನ ಇಡ್ತಾ ಇದ್ದಾನೆ ಅಂದ್ರೆ ಅನ್ಯಾಯವಾದಂತದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಅನ್ಯಾಯವಾದಂತ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡ್ಕೊಳ್ಬೇಕಂತೆ. ಅಂದ್ರೆ ನೀವು ಹಣವನ್ನ ನಿಮ್ಮಲ್ಲಿರುವಂತ ಹಣದ ಮೂಲಕವಾಗಿ ನೀವು ಸ್ನೇಹಿತರನ್ನ ಮಾಡ್ಕೊಳ್ರಿ ಅಂತ ಹೇಳುವಂತ ಮಾತನ್ನ, ಈ ಅನ್ಯಾಯದ ಧನ ಏನಿದೆಯಲ್ಲ, ಈ ಅನ್ಯಾಯದ ಧನದಿಂದಲೇ ಸ್ನೇಹಿತರನ್ನಾಗಿ ಮಾಡ್ಕೊಳ್ರಿ ಅಂತ. ಈಗೇನೋ ಮೋಸ ಮಾಡ್ಕೊಂಬಂದು ನಮ್ಮಲ್ಲಿ ಮಡ್ಕೊಂಡಿರೋ ದುಡ್ಡಿಗೇನೋ ದೇವ್ರು ಹೇಳ್ತಾ ಇದ್ದಾನೆ ಅಂದ್ರೆ ಆ ರೀತಿಯಾಗಲ್ಲ. ನೀನ್ ಕಷ್ಟಪಟ್ಟೆ ಸಂಪಾದನೆ ಮಾಡಿದ್ದಾಗಿದ್ರು, ನೀತಿಯಿಂದ ಸಂಪಾದನೆ ಮಾಡಿದ್ದಾಗಿದ್ರು ಕೂಡ ಆ ದುಡ್ಡು ಎನ್ನುವಂಥದ್ದು ಅನ್ಯಾಯವಾದಂಥದ್ದು, ಅದು ಕ್ರೂರ ಮೃಗದ ಈ ರೀತಿಯಲ್ಲಿ ಇರುವಂತದ್ದು, ಮೋಸ ಮಾಡುವಂಥದ್ದು. ಆ ಒಂದು ಮೋಸದ ಹಣದ ಮೂಲಕವಾಗಿ ಇನ್ನೊಬ್ಬರನ್ನ ಸಂಪಾದನೆ ಮಾಡ್ಕೊಳ್ರಿ ಅಂತ ಹೇಳಿ ದೇವರು ಇಲ್ಲಿ ಸ್ಪಷ್ಟವಾಗಿ ಬರ್ಸಿರುವಂತ ಮಾತಿದೆ. ಆಗಿರುವಂತ ಕಾರಣ
ಈ ಒಂದು ಈ ಒಂದು ದುಡ್ಡನ್ನ ಅನ್ಯರು ಬಂದು ಕೇಳಿದಂತ ಸಮಯದಲ್ಲಿ ನಾವು ಗಣೇಶ ಚತುರ್ಥಿಯನ್ನು ಇಡ್ಬೇಕು. ಗಣೇಶ ಚತುರ್ಥಿಗಳಲ್ಲಿ ಗಣೇಶವನ್ನ ನಾವು ಮೂರ್ತಿಯನ್ನ ಇಡಬೇಕು, ಇಲ್ಲ ನಮ್ಮ ಒಂದು ಏನೋ ದೇವಸ್ಥಾನಗಳಲ್ಲಿ ನಾವು ಕಾಣಿಕೆಗಳನ್ನ ಎತ್ತುತ್ತಾ ಇದ್ವಿ ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಇದನ್ನು ಕೊಡ್ಬೋದಾ? ಆ ಒಂದು ಸಮಯದಲ್ಲಿ ಕ್ರೈಸ್ತರಾದಂತವರು ಅನ್ಯರಿಗೆ ಈ ಒಂದು ಕಾಣಿಕೆಯನ್ನ ಕೊಡ್ಬೋದಾ? ಈ ಮಾತಿಲ್ಲಿ ಏನ್ ಹೇಳುತ್ತೆ? ಅನ್ಯಾಯದ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡ್ಕೊಳ್ರಿ ಎಂಬುದಾಗಿ ಹೇಳುತ್ತೆ. ಅಂದ್ರೆ ಸ್ಪಷ್ಟವಾಗಿ ನಮ್ಗೆ ಒಂದು ಕೆಲವೊಂದು ವಚನಗಳು ಗೊತ್ತಿದೆ. ಅದೇನು ಅಂದ್ರೆ, ಈ ಜಗತ್ತಿನಲ್ಲಿ ವಿಗ್ರಹವು ಏನೂ ಇಲ್ಲ, ಒಬ್ಬ ದೇವರಿದ್ದಾನೆ ಹೊರತು ಇನ್ನೊಬ್ಬ ದೇವರಿಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯದಲ್ಲಿ ನೋಡ್ಕೊಂಡ್ ಬರುವಂತದ್ದಾದ್ರೆ, ಅದರಿಂದ ಒಳ್ಳೇದನ್ನಾಗ್ಲಿ ಕೆಟ್ಟದನ್ನಾಗ್ಲಿ ಏನು ಮಾಡಲಾರವು ಎಂಬುದಾಗಿ ಇದೆ. ಒಂದ್ಸರಿ ಆ ಮಾತನ್ನ ಯೆರೆಮೀಯ 10ನೇ ಅಧ್ಯಾಯವನ್ನ ಒಂದು ಸಾರಿ ತೆಗಿರಿ, ಅದನ್ನ ಸುಮ್ಮನೆ ನೋಡ್ಕೊಂಡು ಮುಂದೆ ಹೋಗೋಣ. ಯೆರೆಮೀಯನ ಗ್ರಂಥ 10ನೇ ಅಧ್ಯಾಯ 10ನೇ ಅಧ್ಯಾಯದಲ್ಲಿ 5ನೇ ವಚನ ಕೊನೆ ಭಾಗದಲ್ಲಿ ಏನಿದೆ ಓದ್ತೀನಿ, ಅದು ಅಷ್ಟನ್ನ ಮಾತ್ರ ಓದ್ತೀನಿ ನೋಡ್ರಿ. ಮೇಲಿಂದ ಎಲ್ಲ ನೀವು ನೀಟಾಗಿ ನೋಡ್ಕೊಂಡವ್ರಂತೆ. ಆಮೇಲೆ ಅವುಗಳಿಗೆ ಅಂಜಬೇಡಿರಿ, ಕೇಡು ಮಾಡಲಾರವು, ಮೇಲು ಮಾಡಲಿಕ್ಕೂ ಅವುಗಳಿಗೆ ಸಾಮರ್ಥ್ಯವಿಲ್ಲ. ಅಂದ್ರೆ ವಿಗ್ರಹಗಳ ವಿಷಯದಲ್ಲಿ ದೇವರು ಬರೆಸಿರುವಂತ ಮಾತು, ಮೇಲನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಕೇಡನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಅಂದ್ರೆ ಆ ವಿಗ್ರಹಗಳಿಂದ ಕೇಡುಗಳು ಎನ್ನುವಂಥದ್ದು ಬರಲ್ವಾ ಎಂಬುದಾಗಿ ನೋಡುವಂಥದ್ದಾದ್ರೆ, ಇದು ಯಾವ ಭಾವ ಅಂದ್ರೆ, ಅದರಿಂದ ಏನೋ ಒಳ್ಳೇದಾಗುತ್ತೆ ಎನ್ನುವಂಥದ್ದನ್ನ ನಿರೀಕ್ಷಿಸುವಂತವ್ರು ಏನಿದ್ದಾರೋ ಅವ್ರಿಗೆ ಹೇಳುವಂತ ಮಾತಿದು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಅದನ್ನೇ ದೇವ್ರು ಅಂತ ಹೇಳಿ ನಂಬಿ ಪೂಜೆ ಮಾಡುವಂತವ್ರಿಗೂ ಕೂಡ ಏನು ದೇವ್ರು ಏನು ಮಾಡಲ್ಲ ಎಂಬುದಾಗಿ ಅಲ್ಲ, ಅಂತರಿಗೆ ದೇವ್ರು ಶಿಕ್ಷೆ ಕೊಡ್ತಾನೆ. ಆದ್ರೆ ಅವುಗಳಿಂದ ಬರುವಂತ ಪ್ರತಿಫಲ ಏನೂ ಇಲ್ಲ, ಒಳ್ಳೇದು ಕೂಡ ಬರಲ್ಲ, ಕೆಟ್ಟದು ಎನ್ನುವಂಥದ್ದು ನಡೆಯಲ್ಲ. ಯಾಕಂದ್ರೆ ಅದ್ರಲ್ಲಿ ಯಾವ ಶಕ್ತಿ ಇಲ್ಲ ಎಂಬುದಾಗಿ ಮೇಲಿನ ವಚನಗಳಲ್ಲಿ ಇದೆ. ಹಾಗಿರುವಂತ ಕಾರಣ, ಒಂದು ವೇಳೆ ನಾವು ಇನ್ನೊಬ್ಬ ಮನುಷ್ಯನನ್ನ ಕಾಪಾಡುವುದಕ್ಕೋಸ್ಕರ, ಇನ್ನೊಬ್ಬ ಮನುಷ್ಯನನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಇದನ್ನ ಕೊಡಬಹುದಾ ಎಂಬುದಾಗಿ ನೋಡುವಂತದ್ದಾದ್ರೆ, ಕೊಡಬಹುದು. ಯಾವುದೇ ಒಂದು ಒಂದು ಅಡ್ಡಿ ಆತಂಕಗಳಿಲ್ಲದೆ ಕೊಡಬಹುದು. ಯಾಕೆ ಕೊಡಬಹುದು ಎಂಬುದಾಗಿ ನೋಡುವಂತದ್ದಾದ್ರೆ, ನಾವು ಈ ಲೋಕದಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ಎಫೆಸ 2:10ನೇ ವಚನದ ಪ್ರಕಾರವಾಗಿ ನಾವು ಹುಟ್ಟಿದ್ದೀವಿ. ಎಫೆಸ 1ನೇ ವಚನದಿಂದ 4ನೇ ವಚನದವರೆಗೂ ನೋಡುವಂತದ್ದಾದ್ರೆ, ಅದು ಆತನ ಸಂಕಲ್ಪ ನೆರವೇರಿಸುವಂತವರಾಗಿ ನಾವು ಈ ಭೂಮಿ ಮೇಲೆ ಬರಬೇಕು ಎನ್ನುವಂಥದ್ದಿದೆ. ಈಗ ಆತನ ಸಂಕಲ್ಪಗಳು ನೆರವೇರ್ಬೇಕು ಎನ್ನುವಂತ ಉದ್ದೇಶವನ್ನು ನೋಡುವಂತದ್ದಾದ್ರೆ, ಇವೆಲ್ಲವೂ ಒಂದೊಂದು ಭಾಗಗಳಂತ ನೋಡುವಾಗ, ಇವೆಲ್ಲವೊಂದೊಂದು ಭಾಗಗಳೇ ಯಾವ ರೀತಿಯಾಗಿ ಅಂತ ಅಂದ್ರೆ, ಇಲ್ಲಿ ನಾವು ಕ್ರೈಸ್ತರಿಗೆ ಅನ್ಯರಿಗೆ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ದೇವರು ನೇಮಕ ಮಾಡಿದ್ದಾನೆ. ನೀವು ಜಗತ್ತಿಗೆಲ್ಲ ಹೋಗಿ ಸರ್ವಲೋಕಕ್ಕೆ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಆತನ ಮಾತನ್ನು ಹೇಳಿದ್ದಾನೆ ಅಂತಂದ್ರೆ, ಎಲ್ಲರೂ ಕೂಡ ಒಂದೇ ಸರಿ ಬಾಯ ಮಾತಿನ ಮೂಲಕವಾಗಿ ನಂಬುವಂತವ್ರು ಇರ್ತಾರ ಅಂತ ನೋಡುವಾಗ, ಬಾಯ ಮಾತಿನ ಮೂಲಕವಾಗಿ ದೇವರ ಮಾತನ್ನು ನೇರವಾಗಿ ಹೇಳಿದ್ರೆ ಅವರು ಯಾರು ಕೂಡ ನಂಬಲ್ಲ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ನಾವು ದೇವರ ಮಾತನ್ನ ಹೇಳುವುದಕ್ಕೆ ಒಂದು ಒಳ್ಳೆಯ ಯೋಗ್ಯತೆ ಎನ್ನುವಂಥದ್ದು ನಮಗಿರ್ಬೇಕು. ಆ ಯೋಗ್ಯತೆ ಎನ್ನುವಂಥದ್ದು ಇದ್ರೆ ಜನದ ಮುಂದೆ ಹೋಗಿ ನಿಂತು ಹೇಳುವುದಕ್ಕೆ ಸಾಧ್ಯ. ಒಂದು ವೇಳೆ ಅಂತ ಯೋಗ್ಯತೆ ಇಲ್ಲ ಅಂತ ಕಂಡ್ರೆ, ನಾವು ಅಯೋಗ್ಯರಾಗಿ ಬದುಕಿ, ಕೆಟ್ಟತನವನ್ನು ನಡೆಸಿ, ಮೋಸಗಾರರಾಗಿ ಸಮಾಜದಲ್ಲಿ ಬದುಕಿ, ಒಂದು ವೇಳೆ ನಾವೇನೋ ಆ ರೀತಿಯಾಗಿ ಇದ್ದು ಹೇಳೋದಕ್ಕೆ ಹೋದ್ರೆ, ಈತನೇ ಒಬ್ಬ ದೊಡ್ಡ ದುಷ್ಟನಾಗಿದ್ದಾನೆ, ನಮಗೆ ಏನೋ ನೀತಿ ಪಾಠಗಳನ್ನ ಹೇಳೋದಕ್ ಬರ್ತಾನೆ ಎನ್ನುವಂತ ರೀತಿಯಲ್ಲಿ ಮನುಷ್ಯನ ನೋಡ್ತಾನೆ. ಆಗಿರುವಂತ ಕಾರಣ, ಇದು ಒಂದ್ ವೇಳೆ ಸಾಧ್ಯನಾ ಅಂತ ನೋಡುವಾಗ ಅದು ಅಸಾಧ್ಯವಾದಂತ ಕೆಲಸ. ಅಂದ್ರೆ ಸುವಾರ್ತೆ ಸಾರೋದಕ್ಕೆ ಯೋಗ್ಯತೆ ಇರ್ಬೇಕಂತ ನೋಡುವಾಗ ಯೋಗ್ಯತೆ ಇರಬೇಕು. ಒಂದ್ ವೇಳೆ ಯೋಗ್ಯತೆ ಇಲ್ಲ ಅಂತ ಹೇಳಿ, ಆ ಯೋಗ್ಯತೆಯನ್ನ ಏನ್ ಮಾಡ್ಬೇಕು? ಮೊದಲು ಸಂಪಾದನೆಯನ್ನ ಮಾಡ್ಕೋಬೇಕು. ಅಂದರೆ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನು, ಒಬ್ಬ ಒಬ್ಬ ಕ್ರೈಸ್ತನು ಹೋಗಿ ಏನೋ ಹೇಳ್ತೀನಿ ಎನ್ನುವಂತ ಒಂದು ಕಾರ್ಯ ಇದ್ರೆ, ಮೊದಲು ಈತನು ಒಳ್ಳೇದನ್ನೇ ಹೇಳ್ತಾನೆ, ಈತನು ಒಳ್ಳೆಯ ಮನುಷ್ಯ, ಈತನು ಹೇಳುವಂತದ್ರಲ್ಲಿ ನ್ಯಾಯ ಇರ್ತತೆ, ನೀತಿ ಇರ್ತತೆ ಎನ್ನುವಂಥದ್ದು ಅವರ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬೇಕು. ಆ ಒಳ್ಳೆಯ ಅಭಿಪ್ರಾಯ ಇರಬೇಕು ಅಂದ್ರೆ ಒಳ್ಳೆಯ ಒಂದು ನೀತಿ ಕಾರ್ಯಗಳನ್ನ ನೀನು ಮಾಡಿರ್ಬೇಕು. ಆವಾಗ್ಲೇ ಅವ್ರು ಕೇಳೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೇಳುವುದಕ್ಕೆ ಸಾಧ್ಯ ಇಲ್ಲ. ಈಗ ನೇರವಾಗಿ ಹೋಗಿ ದೇವರ ಮಾತನ್ನೇ ಅವ್ರಿಗೆ ಹೇಳಿದ್ರೆ ಅರ್ಥವಾಗಲ್ಲ. ಯಾಕಂದ್ರೆ ಕ್ರೈಸ್ತರಿಗೆ ಬೈಬಲ್ ಇರುವಂತ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅವ್ರು ನೇರವಾಗಿ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ? ಮಾಡ್ಕೊಳಲ್ಲ.
ಮೊದಲು ನಿನ್ನ ಕ್ರಿಯೆಗಳ ಮೂಲಕವಾಗಿಯೇ ಅವರು ಮೆಚ್ಚುವಂತ ರೀತಿಯಲ್ಲಿ ನಿನ್ನ ಕ್ರಿಯೆಗಳಿದ್ದು ಅವ್ರನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಮಾಡಬೇಕು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಏನೋ ಒಂದು ಸತಿ ಏನೋ ಹೋಗಿ ಬೋಧನೆಯನ್ನೇ ಮಾಡ್ಬೇಕು ಎನ್ನುವಂತ ಒಂದು ಮಾತಲ್ಲ. ಒಂದು ಸತಿ ಹೋಗಿ ನೇರವಾಗಿ ಬೈಬಲ್ ಇರುವಂತ ಪ್ರಕಟಣೆ ಗ್ರಂಥವನ್ನ ಬೋಧನೆ ಮಾಡ್ಬೇಕು ಎನ್ನುವಂಥದ್ದಲ್ಲ. ಮೊದಲು ನಿನ್ನ ಕ್ರಿಯೆಗಳು ಅವರಿಗೆ ನೀಟಾಗಿ, ಸ್ವಚ್ಛವಾಗಿ, ಸಮಾಧಾನವಾಗಿ, ಕ್ರಿಸ್ತನ ತತ್ವಗಳಿಂದ ಕೂಡಿದಂತದ್ದಾಗಿ ಕಾಣಬೇಕು. ನಿರ್ದೋಷ ಉಳ್ಳದ್ದಾಗಿ ಕಂಡಾಗ ಮಾತ್ರವೇ ಈತನ ಏನು ಹೇಳ್ತಾನೆ ಎನ್ನುವಂಥದ್ದನ್ನ ಕೇಳ್ತಾರೆ. ಇಲ್ಲ ಅಂದ್ರೆ ಏನು ಕೇಳುವಂತ ಒಂದು ಮನಸ್ಸನ್ನು ಕೂಡ ಅವ್ರು ಮಾಡಲ್ಲ. ಅದನ್ನ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯೇಸು ಕ್ರಿಸ್ತನು ಕೆಲವೊಂದು ಕಾರ್ಯಗಳನ್ನ ಮಾಡಿದನಂತ ನೋಡುವಾಗ, ಆತನು ಈ ಭೂಲೋಕಕ್ಕೆ ಬಂದಂತ ಸಮಯದಲ್ಲಿ ಅನ್ಯರಿಗೆ ಆತನು ಸೇವೆ ಮಾಡಿದನಂತ ನೋಡುವಾಗ ಮಾಡಿದಾನೆ. ಯಾರಿಗೆ? ಆ ಒಂದು ಮತ್ತೇನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಆ ಒಂದು ಸಮಾರ್ಯ ಸ್ತ್ರೀ ಎನ್ನುವಂಥದ್ದು ಬರುತ್ತೆ. ಈ ಸಮಾರ್ಯ ಸ್ತ್ರೀ ಬಂದು ಆಕೆ ಏನ್ ಬೇಡಿಕೊಳ್ತಾಳೆ? ಸ್ವಾಮಿ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿ ಇದೆ, ಆಕೆಗೆ ಏನ್ ಮಾಡ್ಬೇಕು? ನೀನು ವಾಸ ಮಾಡ್ಬೇಕು ಎಂಬುದಾಗಿ ಆಕೆಯನ್ನು ಕೂಗಿಕೊಂಡು ಹಿಂದೆ ಬರ್ತಾರೆ. ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ? ಸುಮ್ನೆ ಹೋಗ್ತಿರ್ತಾರೆ. ಆದ್ರೆ ಬಹಳವಾಗಿ ಆಕೆ ಕೂಗಿಕೊಂಡು ಬರುವಂತ ಸಮಯದಲ್ಲಿ ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ಒಂದ್ಸರಿ ತೆಗಿರಿ. ಈ ಕಾನಾನ್ಯರವಳು ಈಕೆ ಅನ್ಯಳಾಗಿರುವಂತ ಕಾರಣ ಈಗ ಯೇಸು ಕ್ರಿಸ್ತನನ್ನ ಕೂಗಿಕೊಂಡು ಬರ್ತಾ ಇದ್ದಾರೆ. ಆತನಿಗೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನ ಗಮನಿಸಬೇಕು. ಯೇಸು ಕ್ರಿಸ್ತನಿಗೆ ಭವಿಷ್ಯತ್ ಗೊತ್ತಾತ ನೋಡುವ, ಭವಿಷ್ಯತ್ ಗೊತ್ತಿದೆ, ಮುಂದೆ ಏನು ನಡೆಯುತ್ತೆ ಎನ್ನುವಂಥದ್ದನ್ನ ಹೇಳುವಂಥದ್ದು ಆತನಿಗೆ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಆಗಿರುವಂತ ಕಾರಣ ಈ ಕಾನಾನ್ಯ ಸ್ತ್ರೀ ಬತ್ತಳೆ ಎನ್ನುವಂಥದ್ದು ಗೊತ್ತಿಲ್ವಾ? ಗೊತ್ತಿದೆ. ಆ ಒಂದು ಕಾನಾನ್ಯ ಸ್ತ್ರೀ ಸ್ವಸ್ಥತೆಯನ್ನ ಕೇಳ್ತಾಳೆ ಎನ್ನುವಂಥದ್ದು ಗೊತ್ತಿಲ್ವಾ? ಗೊತ್ತಿದೆ. ಆಕೆಗೆ ಅದ್ಭುತವನ್ನ ನಾನು ಮಾಡ್ತೀನಿ ಎನ್ನುವಂಥದ್ದು ಗೊತ್ತಿಲ್ವಾ? ಎಲ್ಲವೂ ಗೊತ್ತಿದೆ. ಅದ್ಭುತವನ್ನ ಮಾಡ್ತೀನಿ ಎನ್ನುವಂತ ವಿಚಾರ ಗೊತ್ತಿದ್ರು ಕೂಡ ಆಕೆಗೆ ಏನು ಉತ್ತರವನ್ನ ಕೊಡದಂತ ರೀತಿಯಲ್ಲಿ ನಾಯಿ ಮರಿಗಳು ತಿನ್ನುವಂತ ರೊಟ್ಟಿಯನ್ನ, ಮಕ್ಕಳು ತಿನ್ನುವಂತ ರೊಟ್ಟಿಯನ್ನ ನಾಯಿ ಮರಿಗಳಿಗೆ ಹಾಕಬಾರ್ದು ಎಂಬುದಾಗಿ ಈ ಮಾತನ್ನೆಲ್ಲ ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂದ್ರೆ, ಆಕೆಯಲ್ಲಿರುವಂತ ಒಂದು ದೊಡ್ಡ ನಂಬಿಕೆಯನ್ನ, ಇಲ್ಲಿ ಅದೇ ಇದೆಯಲ್ಲ 28ನೇ ವಚನದಲ್ಲಿ, ನಿನ್ನ ನಂಬಿಕೆ ಬಹಳ ಎಂಬುದಾಗಿ. ಅಂದ್ರೆ ಆಕೆಯಲ್ಲಿರುವಂತ ದೊಡ್ಡ ಒಂದು ನಂಬಿಕೆಯನ್ನ ಆ ಅಕ್ಕಪಕ್ಕದಲ್ಲಿದ್ದಂತ ಶಿಷ್ಯಂದಿರಾಗಿರ್ಬೋದು, ಅಕ್ಕಪಕ್ಕದಲ್ಲಿದ್ದಂತ ಜನಗಳ ಗುಂಪುಗಳಾಗಿರ್ಬೋದು, ಅವರು ತಿಳಿದುಕೊಳ್ಳಬೇಕು. ಆಕೆಯ ಶ್ರೇಷ್ಠತೆಯನ್ನು ಅವರು ತಿಳಿದುಕೊಳ್ಳುವಂತ ಉದ್ದೇಶದಿಂದಲೇ ಈ ರೀತಿಯಾದಂತ ಕೆಲಸವನ್ನ ಆತನು ಮಾಡಿದ್ದಾನೆ. ಮಕ್ಕಳು ತಿನ್ನುವಂತ ರೊಟ್ಟಿಯನ್ನು ತಿನ್ನು ಹಾಕ್ಬಾರ್ದು ಎಂಬುದಾಗಿ ಇದನ್ನ ಹೇಳುವಂತದ್ದಾಗಿರ್ಬೋದು, ಸುಮ್ಮನೆ ಬರುವಂತದ್ದಾಗಿರ್ಬೋದು, ಇದೆಲ್ಲವನ್ನ ಮಾಡಿದ್ದಾನೆ. ಅಂದ್ರೆ ಆಕೆಯ ದೊಡ್ಡತನವನ್ನ ಅವರೆಲ್ಲರಿಗೂ ತೋರಿಸಿ, ಶ್ರೇಷ್ಠವಾದಂತ ನಂಬಿಕೆಯನ್ನ ತೋರಿಸಿ ಆತನು ಅದ್ಭುತವನ್ನ ಮಾಡಿದನಂತ ನೋಡುವಾಗ ಮಾಡಿದನು. ಅಂದ್ರೆ ಆಕೆಗೆ ಮಗಳಿಗೆ ಸ್ವಸ್ಥವಾಗುವಂತ ರೀತಿಯಲ್ಲಿ ಆಕೆ ಅದೇ ಯೇಸು ಕ್ರಿಸ್ತನು ಎಲ್ಲ ಒಂದು ಸಹಾಯವನ್ನ ಮಾಡಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಕೂಡ ಅನ್ಯರಿಗೆ ಸಹಾಯ ಮಾಡ್ಬೋದಂತ ನೋಡುವಾಗ ಸಹಾಯ ಮಾಡ್ಬೋದು. ಈಗ ಒಂದು ವೇಳೆ ಆಕೆ ಅನ್ಯಳಾಗಿರುವಂತ ಕಾರಣ, ದೇವರನ್ನ ಅರಿಯದೇ ಇರುವಂತ ಕಾರಣ, ಈ ಮಗಳಿಗೆ ಯೇಸು ಕ್ರಿಸ್ತನ ಸ್ವಸ್ಥ ಮಾಡಿದ್ರೆ ಆ ಮಗಳನ್ನ ತೆಗೆದುಕೊಂಡು ಹೋಗಿ ಆಕೆ ಏನ್ ಮಾಡ್ತಾಳೆ? ದೇವರನ್ನ ಅರಿಯದಲ್ಲೇ ಇದ್ರೆ ಏನ್ ಮಾಡಿರ್ತಾಳೆ? ಅನ್ಯಳಾಗಿರುವಂತ ಕಾರಣ, ಆಕೆಗೆ ದೇವರ ಒಂದು ಪರಿಚಯ ಇಲ್ಲದೆ ಇರುವಂತ ಕಾರಣ, ಮತ್ತೆ ಆಕೆ ಏನ್ ಮಾಡ್ತಾಳೆ? ವಿಗ್ರಹಕ್ಕೆ ತಗೊಂಡು ಹೋಗಿ ಅಡ್ಡ ಬೀಳಿಸ್ತಾಳೆ, ವಿಗ್ರಹವನ್ನ ಪೂಜೆ ಮಾಡಿಸ್ತಾಳೆ, ಏನೋ ಒಂದ್ ಮಾಡಿಸ್ತಾಳೆ. ಆದ್ರೆ ಯೇಸು ಕ್ರಿಸ್ತನು ಭವಿಷ್ಯತ್ತನ್ನು ತಿಳಿದಿರುವಂತ ಯೇಸು ಕ್ರಿಸ್ತ ಮತ್ತೆ ಆ ರೀತಿಯಾಗಿ ಮಾಡದ್ನ? ಸ್ವಸ್ಥತೆ ಆಗದಂತ ರೀತಿಯಲ್ಲಿ, ಒಳ್ಳೇದನ್ನು ಕೊಡಲ್ಲ ಎನ್ನುವಂತ ರೀತಿಯಲ್ಲಿ ಮಾಡಿದಾನ? ಆ ರೀತಿಯಾಗಿ ಮಾಡಿಲ್ಲ. ಅಂದ್ರೆ ಒಳ್ಳೇದನ್ನ ಮಾಡಿ ಕಳಿಸಿದಾನ? ಸ್ವಸ್ಥವಾಗುವಂತ ರೀತಿಯಲ್ಲಿ ಮಾಡಿ ಕಳಿಸಿದಾನ? ಮಾಡಿ ಕಳಿಸಿದಾನೆ. ಸ್ಪಷ್ಟವಾಗಿ ಈ ವಿಚಾರವನ್ನ ಗಮನಿಸಿ. ಒಂದು ವೇಳೆ ಆಕೆ ಅನ್ಯಳಾಗಿರುವಂತ ಕಾರಣ, ದೇವರ ಬಗ್ಗೆ ಯಾವುದೇ ಅರಿವು ಇಲ್ಲದೇ ಇರುವಂತ ಕಾರಣ, ಯಾಕಂದ್ರೆ ಯಹೂದ್ಯರಿಗೆ ಯಾವುದೇ ಅರಿವಿಲ್ಲ, ಇಸ್ರಾಯೇಲರಿಗೆ ಯಾವುದೇ ಅರಿವಿಲ್ಲ. ಯೇಸು ಕ್ರಿಸ್ತನಂತ ಅದ್ಭುತಗಳನ್ನ ಮಾಡಿದ್ರು ಕೂಡ ಯೇಸು ಕ್ರಿಸ್ತನ ನೀನ್ ದೇವರ ಮಗ ಎಂಬುದಾಗಿ ನಂಬ್ತಾ ಇಲ್ಲ. ಅನ್ಯಳು ಯಾವ ರೀತಿಯಾಗಿ ನಂಬ್ತಾಳೆ? ಅನ್ಯಳು ಯಾವ ರೀತಿಯಾಗಿ ದೇವ್ರನ್ನ ಹಿಂಬಾಲಿಸಿರಲ್ಲ. ಆಗಿರುವಂತ ಕಾರಣವೇ ಆಕೆ ಈ ಮಗಳಿಗೆ ಸ್ವಸ್ಥತೆ ಆಗಿದ್ರೆ ಕರ್ಕೊಂಡೋಗಿ ವಿಗ್ರಹಕ್ಕೆ ಪೂಜೆ ಮಾಡಿಸ್ತಾಳೆ, ವಿಗ್ರಹಕ್ಕೆ ಅಡ್ಡ ಬೀಳಿಸ್ತಾಳೆ, ಏನೋ ಪಾಪದ ಕಾರ್ಯದಲ್ಲಿ ತೊಡಗಿಸ್ತಾಳೆ. ಆದ್ರೆ ಯೇಸು ಕ್ರಿಸ್ತನು ಇಲ್ಲಿ ಅದ್ಭುತವನ್ನ ಮಾಡಿದನ ಅಂತ ನೋಡುವಾಗ ಮಾಡಿದಾನೆ. ಅಂದ್ರೆ ಈಗ ಚೆನ್ನಾಗಿ ಗಮನಿಸಿ, ನಾವು ಅದ್ಭುತವನ್ನ, ಕ್ಷಮಿಸಿ, ನಾವು ಕಾಣಿಕೆಗಳನ್ನ ಕೊಡ್ಬೋದಾ? ಕೊಡಬಹುದು. ಯಾಕೆ ಅಂತ ಅಂದ್ರೆ, ವಿಗ್ರಹವನ್ನ ಅವ್ರು ಮಾಡಿದ್ರೆ ಅದರಿಂದ ಬರುವಂತ ಮೇಲು ಕೇಡುಗಳು ಯಾವುದು ಎನ್ನುವಂಥದ್ದಿಲ್ಲ, ಅದರಲ್ಲಿ ಯಾವುದೇ ಪ್ರಯೋಜನ ಎನ್ನುವಂಥದ್ದಿಲ್ಲ. ಅವರು ಇಲ್ಲಿ ಈ ವಿಚಾರವನ್ನ ಗಮನಿಸಬೇಕು. ಅವರು ಅದನ್ನ ಏನಕ್ಕೆ ಬಳಸ್ತಾರೋ ಅದು ಸೆಕೆಂಡರಿ ವಿಚಾರ. ಅವ್ರು ಅದನ್ನ ಒಂದು ಪಾಪಕ್ಕೋಸ್ಕರ ಬಳಸ್ತಾರೋ, ನೀತಿ ಕಾರ್ಯಕ್ಕೋಸ್ಕರ ಬಳಸ್ತಾರೋ, ಏನ್ ಮಾಡ್ತಾರೋ ಅದು ನಮಗೆ ಬೇಕಾಗಿಲ್ಲ. ಅನ್ಯದ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡ್ಕೊಡ್ರಿ ಅಂದ್ರೆ, ಹಣವನ್ನ ಕೊಟ್ಟು ಸ್ನೇಹಿತರನ್ನಾಗಿ ಸ್ನೇಹವನ್ನ ಸಂಪಾದನೆ ಮಾಡ್ಕೊಡ್ರಿ ಅಂತ ಹೇಳಿ ದೇವರು ಆ ಒಂದು ಆಜ್ಞೆಯನ್ನ ಕೊಟ್ಟಿರುವಂತ ಕಾರಣ
ನಾವು ಕೂಡ ಕೊಡ್ಬೇಕು. ಅವ್ರು ಅದನ್ನ ಏನ್ ಮಾಡ್ಕೊತಾರೋ ಅದನ್ನ ನಮಗ್ ಬೇಕಾಗಿಲ್ಲ. ಅದನ್ನ ಏನಕ್ಕೆ ಅದನ್ನ ಬಳಸ್ರ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನ ಬಿಟ್ಬಿಡ್ಬೇಕು ನಾವು. ಇದನ್ನ ಕೊಟ್ಟು ನಾವು ಏನ್ ಮಾಡ್ಬೇಕು, ಸ್ನೇಹಿತರನ್ನಾಗಿ ಸಂಪಾದನೆ ಮಾಡ್ಕೋಬೇಕು. ಸ್ನೇಹವನ್ನ ಸಂಪಾದನೆ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಸ್ನೇಹಕ್ಕೆ ಎಂತ ಮನುಷ್ಯನು ಬದಲಾಗಿ ಹೋಗಿ ಹಣಕ್ಕೋಸ್ಕರ ಎಂತ ಮನುಷ್ಯನು ಸ್ನೇಹಿತನಾಗ್ತಾನ ಅಂತ ನೋಡೋಕೆ ಆಗ್ತಾನೆ, ಖಂಡಿತ ಇದು. ಇವತ್ತು ಪರಿಚಯ ಇಲ್ಲದೆ ಇರುವಂತ ಒಂದು ವ್ಯಕ್ತಿಗಳ ಹತ್ರ ಹೋಗಿ ಅವ್ರಿಗೇನೋ ದುಡ್ಡನ್ನ ಕೊಟ್ರೆ ಈಸ್ಕೊಂತಾರ ಅಂತ ನೋಡುವಾಗ ಯಾರು ಕೂಡ ಬೇಡ ಅನ್ನುವಂತ ಮಾತನ್ನ ಹೇಳಲ್ಲ. ನೀನ್ ಯಾರ ಕಣಪ್ಪ, ನನಗೇನಕ್ಕೆ ದುಡ್ಡು ಕೊಡ್ತಾ ಇದೆಯಲ್ಲಿ, ಯಾರೋ ಕೋಟಿಗೆ ಒಬ್ಬ ಆತ ಆ ರೀತಿಯಾಗಿ ಮಾತಾಡ್ಬೋದು ಅಷ್ಟೇ. ಆದ್ರೆ ಯಾರು ಒಂದ್ ವೇಳೆ ಎಂತ ಕ್ರೂರತ್ವದಲ್ಲಿ ನಡೆಯುವಂತವ್ರಿಗೆ ಹೋಗಿ ಹಣವನ್ನ ಕೊಡ್ರಿ, ಖಂಡಿತವಾಗ್ಲೂ ಇಸ್ಕೊಂತಾರೆ. ಒಂದ್ ವೇಳೆ ಮತ್ತೆ ನೀನ್ ಹಣವನ್ನ ಕೊಡ್ತೀಯ ಎನ್ನುವಂತ ಉದ್ದೇಶದಿಂದ ಮತ್ತೆ ನಿನಗೆ ಫೋನ್ ಮಾಡ್ತಾರೆ, ವಿಶ್ವಾಸದಲ್ಲಿ ಬರ್ತಾರೆ. ದೇವರಲ್ಲಿರುವಂತದ್ರಲ್ಲಿ ಎಂತ ಮಹಾಜ್ಞಾನ ಇದೆ ಒಂದ್ಸರಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಇವತ್ತು ಈ ರೀತಿಯಾಗಿ ಅವರು ಏನೋ ಕಾಣಿಕೆಯನ್ನ ಕೇಳ್ಕೊಂಬರುವಂತ ಸಮಯದಲ್ಲಿ, ಇಲ್ಲ ನಮ್ಮ ಊರಿನಲ್ಲಿ ಏನೋ ಒಂದು ಜಾತ್ರೆ ಇದೆ ಅದಕ್ಕೋಸ್ಕರ ನೀವು ದುಡ್ಡನ್ನ ಕೊಡ್ರಿ ಅಂತ ಕೇಳ್ಕೊಂಬರುವಂತ ಸಮಯದಲ್ಲಿ ಒಂದು ವೇಳೆ ಕೊಟ್ರಿ ಅಂದ್ಕಳಿ, ಒಳ್ಳೆಯ ಒಂದು ಸ್ನೇಹ ಭಾವ ಎನ್ನುವಂಥದ್ದು ನಡೆಯುತ್ತೆ, ಒಳ್ಳೆಯ ವಿಶ್ವಾಸ ಎನ್ನುವಂಥದ್ದು ನಡೆಯುತ್ತೆ. ಅದರಲ್ಲಿ ಯಾವುದೇ ಒಂದು ವೈರತ್ವಗಳು ಇಲ್ಲದಂತ ರೀತಿಯಲ್ಲಿ ಒಂದು ಕ್ರೈಸ್ತರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ವಿಶ್ವಾಸ ಎನ್ನುವಂಥದ್ದು ಬೆಳೆಯುತ್ತೆ. ಸ್ನೇಹಿತರಾಗ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅವರು ಕರೆದಾಗ ಒಂದು ವೇಳೆ ನೀವು ಹೋದ್ರೆ, ಯಾಕಂದ್ರೆ ಈ ಟಾಪಿಕ್ಗಳು ಎಲ್ಲರಿಗೂ ಗೊತ್ತಿರುವಂತ ಕಾರಣವೇ ನೇರವಾಗಿ ನಾನು ಇದನ್ನ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ವಿಗ್ರಹಗಳಿಗೆ ನೈವೇದ್ಯ ಮಾಡಿದಂತ ಪದಾರ್ಥಗಳನ್ನ ತಿನ್ಬೋದಾ ತಿನ್ಬಾರ್ದು ಎನ್ನುವಂತ ವಿಚಾರ ನಿಮಗೆ ಗೊತ್ತಿದೆ. ಆಗಿರುವಂತ ಕಾರಣ ಯಾವಾಗ ಒಂದು ಸಮಯದಲ್ಲಿ ಅವರು ಇನ್ವೈಟ್ ಮಾಡಿದಂತ ಸಮಯದಲ್ಲಿ ಆಗಿರ್ಬೋದು, ಅವ್ರದ್ದು ಕಾಣಿಕೆಗಳನ್ನ ಕೇಳಿದಂತ ಸಮಯದಲ್ಲಿ ಆಗಿರ್ಬೋದು, ಅದನ್ನ ಕೊಟ್ಟು ಅವರ ಜೊತೆಯಲ್ಲಿ ಹೋಗಿ ಸ್ನೇಹ ಭಾವದೊಂದಿಗೆ ಇದ್ದು ಅವ್ರ ಕೊಡುವಂತದನ್ನ ತಿಂದು ಕುಡಿದು ಅವರಲ್ಲಿ ವಿಶ್ವಾಸವನ್ನು ಬೆಳೆಸುವಂತ ಕೆಲಸವನ್ನ ನೀವು ಮಾಡ್ತಿರೋ, ಆ ರೀತಿಯಾದಂತ ವಿಶ್ವಾಸಗಳು ಬೆಳೆದ್ರೆ, ಆ ರೀತಿಯಾದಂತ ಸಂಬಂಧಗಳು ಏರ್ಪಟ್ರೆ, ಇವತ್ತು ನೀವು ಹೋಗಿ ಒಂದು ಕರೆಪತ್ರಿಕೆಯನ್ನ ಕೊಟ್ಟು ನಮ್ಗೆ ಈ ರೀತಿಯಾದಂತ ಮೀಟಿಂಗ್ಗಳಿದೆ ಬನ್ರಿ ಎಂಬುದಾಗಿ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಖಚಿತವಾಗಿ ಅವರು ಬಂದೇ ಬರ್ತಾರೆ ಅದಲ್ದಲೇನೆ. ಯಾಕಂದ್ರೆ ದೇವರ ಮಾತು ಯಾವುದಕ್ಕೂ ಕೂಡ ಸುಳ್ಳಾಗಲ್ಲ. ಯಾಕೋಬನ 4:4 ವಚನದಲ್ಲಿ ಏನಿದೆ ಅಂದ್ರೆ, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯೋದೋ ಎಂಬುದಾಗಿ ಇದೆ. ಚೆನ್ನಾಗಿ ಗಮನಿಸಬೇಕು. ದೇವರ ಮಾತುಗಳನ್ನ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಇಹಲೋಹ ಸ್ನೇಹವು ದೇವ ವೈರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಗಿರುವಂತ ಕಾರಣ ಈ ಲೋಕದ ಜನರ ಸ್ನೇಹವನ್ನ ಮಾಡಿದ್ರೆ ದೇವರ ಕೋಪ ಎನ್ನುವಂಥದ್ದು ಬರುತ್ತೆ ಅಂತ ಅಲ್ಲ. ಈ ಲೋಕದಲ್ಲಿ ಏನಿದೆ ಅಂದ್ರೆ ಕೆಟ್ಟದ್ದು ಎನ್ನುವಂಥದ್ದು ಇದೆ. ಒಂದು ಯೋಹಾನ 1:5-19 ವಚನದ ಪ್ರಕಾರವಾಗಿ ಈ ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿದೆ. ಈ ಲೋಕ ಎಲ್ಲ ಕೆಡುಕನ ವಶದಲ್ಲಿ ಬಿದ್ದಿರುವಂತ ಕಾರಣ ಪಾಪದ ಕಾರ್ಯಗಳು ಹೆಚ್ಚಾಗಿದೆ ಅಂತ ನೋಡೋಕೆ, ಪಾಪದ ಕಾರ್ಯಗಳು ಹೆಚ್ಚಾಗಿದೆ. ಈ ಲೋಕದಲ್ಲಿರುವಂತ ಪಾಪದ ಕಾರ್ಯಗಳ ಒಂದು ಪಾಪಗಳ ಸ್ನೇಹವನ್ನ ಮಾಡಿದ್ರೆ, ಅಂದ್ರೆ ಪಾಪಗಳನ್ನ ಮಾಡಿದ್ರೆ ದೇವರ ಕೋಪ ಎನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಆ ಮಾತಿನ ಅರ್ಥ ಬಿಟ್ರೆ, ಈ ಜನಗಳನ್ನ ಮಾತಾಡ್ಸ್ಲೇಬಾರ್ದು, ಇವರ ಬಳಿಗೆ ಹೋಗ್ಲೇಬಾರ್ದು, ಅವ್ರು ಕೇಳಿದಂತ ರೀತಿಯಲ್ಲಿ ಅವ್ರ ಜೊತೆಲಿ ನಡ್ಕಬಾರದು ಎನ್ನುವಂಥದ್ದಲ್ಲ ಈ ಮಾತಿನ ಅರ್ಥ. ಯಾವುದೇ ಕಾರಣಕ್ಕೂ ಮಾತುಗಳನ್ನ ನೀವು ಮಿಸ್ಟೇಕ್ ಆಗಿ ತಿಳ್ಕೊಂಡು, ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಡ್ಕಣಕ್ ಹೋಗ್ಬೇಡ್ರಿ. ಆ ರೀತಿಯಾಗಿ ಆ ಒಬ್ಬ ಮನುಷ್ಯನು ಒಂದು ಸುವಾರ್ತೆಯ ಕೂಟಕ್ಕಾಗಿರ್ಬೋದು, ಒಂದಿನ ಚರ್ಚ್ಗಾಗಿರ್ಬೋದು ಬರ್ತಾನೆ ಅಂತ ನೋಡುವಾಗ ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಒಂದ್ ವೇಳೆ ಆತನ ಬಂದು ಯಾವ್ದೋ ಒಂದು ಮಾತನ್ನ ಕೇಳಿ, ಒಂದ್ ವೇಳೆ ಆ ಮಾತನ್ನ ಅರ್ಥ ಮಾಡಿಕೊಂಡು ಅವನು ರಕ್ಷಣೆ ಮಾರ್ಗಕ್ಕೆ ಬಂದ್ರೂ ಬರ್ಬೋದು. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ವೇಳೆ ರಕ್ಷಣೆ ಮಾರ್ಗಕ್ಕೆ ಬಂದ್ರೂ ಬರ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಬದಲಾಗಿರುವಂತವ್ರು ಸುಮಾರು ಜನ ನಾನು ಸಾಕ್ಷಿಗಳನ್ನ ಕೇಳಿದ್ದೀನಿ. ಯಾಕಂದ್ರೆ ನಾವೆಲ್ಲ ಒಂದು ಸಮಯದಲ್ಲಿ ಅಸ್ವಸ್ಥತೆ ಬಂದು ಏನೋ ನಮಗೆ ವಾಸಿ ಆದ್ರೆ ಸಾಕು ಎನ್ನುವಂತ ಉದ್ದೇಶದಿಂದ ನಾವು ಚರ್ಚಿನ ಬಾಕಲುಗಳಿಗೆ ಹೋದೋ. ಅಂದ್ರೆ ನಾವು ಆ ದೇವರ ಸಭೆ ಅನ್ನುವಂಥದ್ದಕ್ಕೆ ನಾವು ಕಾಲಿಟ್ಟು ಕ್ರಿಸ್ತನ ಮಾರ್ಗದಲ್ಲಿ ನಾವು ಬಂದಿದ್ದೀವಿ. ಆದ್ರೆ ಕೆಲವರು ಹೇಳುವಂತ ಮಾತು ಏನು ಅಂದ್ರೆ, ನಮ್ಗೇನು ಹುಷಾರಿಲ್ದಂಗ ಆಗಿರ್ಲಿಲ್ಲ, ಯಾರಿಗೋ ಏನೋ ಅದು ಇದು ಪ್ರಾಬ್ಲಮ್ಗಳಾಗಿತ್ತು, ನಾವೊಂದಿನ ಚರ್ಚಿಗೆ ಹೋದ ನೋಡೋಣ ಎಂಬುದಾಗಿ. ನಾವು ಆ ರೀತಿಯಾಗಿ ಹೋದಾಗ ನಾವು ದೇವರು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಬದಲಾಗಿದ್ವಿ, ನಮ್ಗೆ ಯಾವ ಒಂದು ಅಸ್ವಸ್ಥತೆ ಎನ್ನುವಂಥದ್ದು ಏನು ಬಂದಿರ್ಲಿಲ್ಲ ಅಂತ ಎಂಬುದಾಗಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದ್ರೆ ಭೌತಿಕವಾದಂತ ಆಶೀರ್ವಾದವನ್ನು, ಅಂದ್ರೆ ಭೌತಿಕವಾಗಿ ಏನೋ ದೇವರ ಕಡೆಯಿಂದ ನಿರೀಕ್ಷಿಸಿ ಹೋಗುವಂತವ್ರು ಮಾರ್ಪಡುವಂತವ್ರು ಇದ್ದಾರೆ, ಏನು ನಿರೀಕ್ಷಿಸದೆ ಮಾರ್ಪಡುವಂತವ್ರು ಇದ್ದಾರೆ ಅಂತ ನೋಡುವಾಗ ಇದ್ದಾರೆ. ಆ ರೀತಿಯಾಗಿ ಆ ಒಂದು ಸುವಾರ್ಥ ಕೂಟಗಳಿಗೆ ಬಂದಾಗ ಅವ್ರು ಯಾವ್ದೋ ಒಂದು ಮಾತನ್ನ ಕೇಳಿ ಅವರ ಮನಸ್ಸನ್ನು ಬದಲಾಯಿಸ್ಕೋಬಹುದು. ಇವತ್ತು ಈ ಒಂದು ವೈರತ್ವಕ್ಕೆ ಕಾರಣ ಕ್ರೈಸ್ತರ ಒಂದು ನಡವಳಿಕೆಗಳೇ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ನಿನ್ನೆ ಜೋಯಲ್ ಪಾಸ್ಟರ್ ಅವರು ಹಾಕಿದಂತ ವಿಡಿಯೋವನ್ನು ನೋಡಿದ್ರ, ಗಮನಿಸಿದ್ರ, ಒಬ್ಬ ಸೇವಕನಿಗೆ ಯಾವ ರೀತಿಯಾಗಿ ಹೊಡೆದಿದ್ದಾರೋ. ಇವಕ್ಕೆಲ್ಲದಕ್ಕೂ ಕಾರಣ
ಬೈಬಲ್ನ ಸರಿಯಾದಂತ ರೀತಿಯಲ್ಲಿ ಕ್ರೈಸ್ತರು ಅರ್ಥ ಮಾಡಿಕೊಂಡು ಆ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಬೋಧನೆಯನ್ನ ಮಾಡದೆ ಆ ವಾಕ್ಯದ ಪ್ರಕಾರವಾಗಿ ತಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಳ್ಳದೆ ಇರುವಂತದೇ ಕಾರಣ. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಒಂದು ವೇಳೆ ನಮಗೆ ದೇವರು ಹೇಳಿದಂತ ರೀತಿಯಲ್ಲಿ ನಮ್ಮ ನಡವಳಿಕೆಗಳಿತ್ತೋ, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಕ್ರೈಸ್ತರ ನಡವಳಿಕೆಗಳಿತ್ತೋ, ಈ ವೈರತ್ವಗಳು ಬರೋದೇ ಇಲ್ಲ. ಈ ವೈರತ್ವಗಳು ಬರುವುದಕ್ಕೆ ಕಾರಣ ಈ ರೀತಿಯಾದಂತ ತಪ್ಪಾದಂತ ಬೋಧನೆಗಳನ್ನ ಕೇಳಿ, ತಪ್ಪಾದಂತ ಬೋಧನೆಗಳನ್ನ ನಾವು ಮಾಡಿ, ತಪ್ಪಾದಂತ ರೀತಿಯಲ್ಲಿ ನಡೆದುಕೊಳ್ಳುವಂತದ್ರಿಂದಲೇ ವೈರತ್ವಗಳು ಎನ್ನುವಂಥದ್ದು ನಡೆಯುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ಏನೋ ಒಂದು ಹೋಗ್ತಿವಿ, ತಿಂತೀವಿ, ಆ ವಿಗ್ರಹದ ಬಳಿಯಲ್ಲೆಲ್ಲ ಓಡಾಡ್ತೀವಿ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳ್ತೀನಿ, ಯಾಕಂದ್ರೆ ನೀವು ಮಹಾಜ್ಞಾನಿಗಳಾಗಿದ್ದೀರಾ ಎನ್ನುವಂತ ಒಂದು ಭರವಸೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಬಿಟ್ರೆ ಇಲ್ಲಾಂದ್ರೆ ಹೇಳ್ತಿರ್ಲಿಲ್ಲ. ನಾವು ಒಂದು ವಿಗ್ರಹವನ್ನ ಮಾಡಿ, ಇವತ್ತು ಬೇರೆಯವರು ಏನೋ ಒಂದು ವಿಗ್ರಹವನ್ನ ಮಾಡ್ತಾರೆ, ಆ ವಿಗ್ರಹಕ್ಕೆ ಒಂದು ಏನು ಗಂಧದ ಊದಿ ಕಡ್ಡಿ ಅಂತ ಏನ್ ಹೇಳ್ತೀವೋ ಅದನ್ನ ತಗೊಂಡು ಈ ರೀತಿಯಾಗಿ ರೌಂಡ್ ಹಾಕಿದ ಮಾತ್ರಕ್ಕೆ ದೇವರಾಗುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಏನೋ ಊದಿನ ಕಡ್ಡಿ ತಗೊಂಡು ಇದನ್ನ ಹಾಕ್ತಿದಂಗೆನೆ ಅದು ದೇವರಾಗಲ್ಲ. ದೇವರು ಅಂದ್ರೆ ಬೇರೆ, ಆತನ ಮಹಾಶಕ್ತಿಗಳೇ ಬೇರೆ, ಆತನ ಕಾರ್ಯಗಳೇ ಬೇರೆ, ಆತನನ್ನು ಸೇವಿಸಬೇಕಾದಂತ ರೀತಿನೇ ಬೇರೆ. ಆದ್ರೆ ಪ್ರಪಂಚಕ್ಕೆ, ಅಮಾಯಕ ಪ್ರಪಂಚಕ್ಕೆ ಗೊತ್ತಿಲ್ಲ. ಈ ಅಮಾಯಕ ಪ್ರಪಂಚಕ್ಕೆ ತಿಳಿಸಿ ಹೇಳ್ಬೇಕಾಗಿರುವಂತವರು ನಾವೇ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಪೌಲನು ಏನ್ ಹೇಳ್ತಾನೆ ಅಂದ್ರೆ, ಅಥೆನೆಯ ಜನರೇ ನೀವೆಲ್ಲಾ ವಿಷಯಗಳಲ್ಲಿ ಮಹಾ ಭಕ್ತಿವಂತರು ಅಂತ ಹೇಳಿ ನನಗೆ ಗೊತ್ತಿದೆ. ಆದ್ರೆ ನಾನು ತಿರುಗಾಡುತ್ತಾ ನಿಮ್ಮ ದೇವತಾ ಪ್ರತಿಮೆಗಳನ್ನ ನೋಡ್ತಾ ಇದ್ದಾಗ ಅಂತಾನ. ಆತನು ದೇವತಾ ಪ್ರತಿಮೆಗಳ ಬಳಿಗೆ ಏನ್ ಹೋಗಿದ್ದಾನೆ ಪೌಲನು? ಈತನು ಹೋಗಿ ಸುವಾರ್ತೆಯನ್ನ ಸಾರಬೇಕು. ಈತನು ಹೋಗಿ ನೇರವಾಗಿ ಯಾರೋ ಒಂದು ದೇವರು ನಂಬಿರುವಂತ ಜನಗಳು ಯಾರಿದಾರೋ ಅವ್ರನ್ನ ಕಟ್ಕೊಂಡು ಸುವಾರ್ತೆಯನ್ನ ಸಾರಬೇಕಾಗಿರುವಂತದ್ದು ಈತನ ಕೆಲಸ. ಈತನೇನಕ್ಕೆ ಆ ವಿಗ್ರಹಗಳ ಜನರು ವಿಗ್ರಹಗಳನ್ನ ಪೂಜೆ ಮಾಡುವಂತ ಜನಗಳ ಬಳಿಗೆ ಹೋಗಿದ್ದಾನೆ? ಆ ಒಂದು ವಿಗ್ರಹ ಹೋಗಿದ್ದಾನೆ ನೋಡೋದಕ್ಕೆ? ಚೆನ್ನಾಗಿ ಗಮನಿಸ್ಬೇಕು. ಇಲ್ಲಿ ಆ ಒಂದು ಪಾಪವನ್ನ ಆಲೋಚನೆ ಮಾಡಬೇಕು. ಆತನು ಬಹಳವಾಗಿ ಅಲ್ಲ ತಿರುಗಾಡಿ ಅವರು ಪೂಜೆ ಮಾಡುವಂತ ದೇವತಾ ಪ್ರತಿಮೆಗಳನ್ನ ನೋಡುತ್ತಿದ್ದಾಗ ತಿಳಿಯದ ದೇವರಿಗೆ ಎಂಬುದಾಗಿ ಒಂದು ಬಲಿಪೀಠದ ಮೇಲೆ ಬರೆದದ್ದನ್ನು ನಾನು ಕಂಡೆ. ಆಗಿರುವಂತ ಕಾರಣ ನೀವು ಯಾವುದನ್ನ ತಿಳಿಯದೆ ಆರಾಧನೆ ಮಾಡ್ತಾ ಇದ್ರಲ್ಲ ಅದನ್ನೇ ತಿಳಿಸೋದಕ್ಕೋಸ್ಕರ ನಾನು ಬಂದಿದ್ದೀನಿ ಎಂಬುದಾಗಿ. ಅಂದ್ರೆ ಇವತ್ತು ಈ ಅಮಾಯಕ ಪ್ರಪಂಚ ದೇವರು ಅಂದ್ರೆ ಏನೋ ಎನ್ನುವಂತ ರೀತಿಯಲ್ಲಿ, ಇಷ್ಟೇ ದೇವರು ಎನ್ನುವಂತ ರೀತಿಯಲ್ಲಿ ಇದೆ. ಆದ್ರೆ ದೇವ್ರು ಅಂತ ಅಂದ್ರೆ ದೇವ್ರಿರುವಂತದ್ದು ನಿಜ ಕಣಪ್ಪ. ಆದ್ರೆ ದೇವ್ರನ್ನ ಸೇವಿಸಬೇಕಾದದ್ದು ಆ ರೀತಿಯಾಗಿ ಅಲ್ಲ ಅಂತ ಹೇಳಿ ಅದನ್ನ ತಿಳಿ ಹೇಳ್ಬೇಕಾಗಿರುವಂತದ್ದು ಕ್ರೈಸ್ತರ ಕರ್ತವ್ಯ. ಇವತ್ತೇನೋ ಒಂದು ಹೂವನ್ನ ತೆಗೆದುಕೊಂಡು ಹೋಗಿ ಒಂದು ಕಲ್ಲಿಗೆ ಹಾಕಿ ಊದ್ಗಡ್ಡಿ ತಗೊಂಡು ಈ ರೀತಿಯಾಗಿ ಅಂದ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ದೇವರಾಗಲ್ಲ. ಅದು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ಬ ಮನುಷ್ಯನನ್ನ ಕಾಪಾಡುವಂತ ಶಕ್ತಿಗಳು ಅದರಲ್ಲಿ ಬರಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಈ ರೀತಿಯಾಗಿ ಅವ್ರು ತಿಳಿದೇ ಏನೋ ಮಾಡ್ತಾ ಇದ್ದಾರೆ, ತಿಳಿಯದೆ ಮಾಡ್ತಿರುವಂತ ಕೆಲಸ. ಯಾಕಂದ್ರೆ ತಿಳಿಯದೆ ನಾವು ಮಾಡಿದೀವ, ನಾನು ಮಾಡಿದೀನಿ, ನೀನು ಮಾಡಿದ್ವಿ, ಪ್ರತಿಯೊಬ್ರು ಮಾಡಿದೀವಿ ನಾವು. ಯಾಕಂದ್ರೆ ನಾವೆಲ್ಲ ಏನು ಯೂದ ಕುಲದಿಂದ ಬಂದಂತವರಲ್ಲ, ನಾವೆಲ್ಲರೂ ಕೂಡ ಅನ್ಯರುಗಳು ಆಗಿರುವಂತ ಕಾರಣ ಎಲ್ಲರೂ ಈ ಅಪರಾಧಗಳನ್ನ ಮಾಡಿದೀವಿ. ಆದ್ರೆ ನಾವು ತಿಳ್ಕೊಂಡಿದೀವಿ, ಅವ್ರು ತಿಳ್ಕೊಂಡಿಲ್ಲ. ಆದ್ರೆ ನಾವು ಇವತ್ತು ಬದಲಾಗಿದೀವಿ ಅಂತ ನಮ್ಗೆ ಯಾರೋ ಹೇಳಿದ್ದಾರೆ. ಪ್ರಕಟಣೆ ಗ್ರಂಥ 2:20ನೇ ವಚನದ ಪ್ರಕಾರವಾಗಿ, ಈಗೋ ಬಾಗಿಲ ನಿಂತು ತಟ್ಟುತ್ತಾ ಇದ್ದೇನೆ ಎನ್ನುವಂತ ಮಾತಿಗೆ ಅನುಸಾರವಾಗಿ ದೇವರು ಯಾರದೋ ಕೈಯಲ್ಲಿ ಯಾರದೋ ಮೂಲಕವಾಗಿ ನಮ್ಮ ಹೃದಯ ಎನ್ನುವಂತ ಬಾಗಿಲನ್ನ ಬಡಿದಿದ್ದಾನೆ. ನಾವೇನ್ ಮಾಡಿದೀವಿ? ಬದಲಾಗಿದ್ದೀವಿ. ಆ ರೀತಿಯಾಗಿ ಇನ್ನೊಬ್ಬರನ್ನ ನಾವು ಆ ದೇವರ ಜವಾಬ್ದಾರಿ ಉಳ್ಳವರಾಗಿ ಇನ್ನೊಬ್ಬರ ಬಡಿಬೇಕಾ? ಆ 3:20 ಕ್ಷಮಿಸಿ, ಈ 3:20ನೇ ವಚನದಲ್ಲಿ ಈ ಮಾತಿದೆ. ನಾವು ಕೂಡ ಆ ಮಾತಿಗೆ ಅನುಸಾರವಾಗಿ ಇನ್ನೊಬ್ಬರ ಹೃದಯದ ಬಾಗಿಲನ್ನ ಬಡಿಬೇಕಂತ ಬಡಿಬೇಕು. ದೇವರ ಒಂದು ಕೆಲಸದ ನಿಮಿತ್ತವಾಗಿ ಬಾಗಿಲನ್ನ ಬಡಿಯುವಂತ ಯೋಗ್ಯತೆ ಇಲ್ಲದಂತ ಈ ರೀತಿಯಲ್ಲಿ ನಾವು ಜೀವಿಸಿದ್ರೆ ಸಮಾಜದಲ್ಲಿ ಯಾವ ರೀತಿಯಾಗಿ ನಾವು ಬಾಗಿಲನ್ನು ಬಡಿಯೋದಕ್ಕಾಗುತ್ತೆ? ಒಬ್ಬ ದುಷ್ಟನ ಮಾತನ್ನ ಸಮಾಜ ಕೇಳುತ್ತಾ? ಒಬ್ಬ ಮೋಸಕರನ ಮಾತನ್ನ ಸಮಾಜ ಕೇಳುತ್ತಾ? ಒಬ್ಬ ಕ್ರೂರತ್ವದಲ್ಲಿ ನಡ್ಕೊಳ್ಳುವಂತವನನ್ನ ಸಮಾಜ ಕೇಳುತ್ತಾ? ಅಂತವನ ಮಾತು ಕೇಳುತ್ತಾ? ಕೆಲವರು ಬಹಳವಾಗಿ ದುಡ್ಡು ಕಾಸುಗಳಲ್ಲಿ ಮೋಸವನ್ನು ಮಾಡ್ಕೊಂಡು ಕ್ರೈಸ್ತರು ಕೂಡ ಜೀವಿಸ್ತಾ ಇರ್ತಾರೆ. ಅಂತವರ ಮಾತನ್ನ ಕೇಳುತ್ತಾ ಇವನೇ ಒಬ್ಬ ದೊಡ್ಡ ಮೋಸಗಾರ, ಇವನೇ ಒಬ್ಬ ಕೊಲೆಗಾರ, ಈತನ ಏನ್ ಮಾಡಿದಾನೆ, ಬಂದು ನಮಗೇನೋ ಈ ಒಳ್ಳೆ ಮಾತನ್ನ ಹೇಳೋದಕ್ಕೆ ಬಂದಿದ್ದಾನೆ ಎಂಬುದಾಗಿ ಇರುತ್ತೆ. ಮೊದಲು ನಮ್ಮ ಕ್ರಿಯೆಗಳ ಮೂಲಕವಾಗಿ ಅವರಿಗೆ ತೋರಿಸ್ಬೇಕು. ಅಂದ್ರೆ ನಮ್ಮ ಕ್ರಿಯೆಗಳ ಮೂಲಕವಾಗಿ ಒಬ್ಬರನ್ನ ಕಾಪಾಡುವಂತ ರೀತಿಯಲ್ಲಿ ನಮ್ಮ ಕ್ರಿಯೆಗಳಿರ್ಬೇಕು. ನಮ್ಮ ಕ್ರಿಯೆಗಳು ಒಳ್ಳೇದಾಗಿದ್ರೇನೆ ನಾವೇನೇ ಹೇಳಿದ್ರು ಕೇಳುವಂತ ಒಂದು ಲೆಕ್ಕದಲ್ಲಿ ಬರ್ತಾರ ಅವ್ರು. ಯಾಕೆಂದ್ರೆ ಇದು ನನ್ನ ಜೀವನದಲ್ಲಿ ನಡೆದಿರುವಂತ ಘಟನೆ. ಇದು ಆಗಿರುವಂತ ಕಾರಣ ಸ್ಪಷ್ಟವಾಗಿ ಮಾತುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಯಾಕೆ ಕ್ರೈಸ್ತರು ಎನ್ನುವಂತವ್ರು ಅನ್ಯರನ್ನ ಕಾಪಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಅನ್ಯರನ್ನ ಕಾಪಾಡುವಂತ ಒಂದು ಮೊದಲನೇ ಮೆಟ್ಟಿಲಾಗಿ ಯಾಕೆ ಇಂಥವುಗಳನ್ನ ಮಾಡ್ತಾ ಇಲ್ಲ? ಯಾಕೆ ಮುಂದಾಗಲ್ಲ? ದೇವರನ್ನ ಮಾತನ್ನ ಅಪಾರ್ಥವಾಗಿ ತಿಳಿದುಕೊಳ್ಳುವಂತದೇ ಕಾರಣ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ
ಯೇಸು ಕ್ರಿಸ್ತನು ಹೇಳಿರುವಂತಹ ಸಾಮ್ಯದಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನವನ್ನ ಗಮನಿಸಿ ಏನು ನಡೆದಿದೆಯೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನವನ್ನ ಓದಿ ಯಾರಾದರೂ ಸ್ಪೀಡ್ ಆಗಿ ಬೇಗ. ಸಾಕು ಸಾಕು ಸಾಕು. ಇಲ್ಲಿ ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಉಪಮಾನವನ್ನ ಹೇಳ್ತಾ ಇದ್ದಾನೆ. ಆತನು ಯೇಸು ಕ್ರಿಸ್ತನು ಮಾಡಿರುವಂತ ಬೋಧನೆಗಳಲ್ಲಿ ಮಹಾ ಜ್ಞಾನಗಳಿದೆ, ಅದು ಮನುಷ್ಯನ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ. ಆತನ ಒಂದು ಸತ್ಯದ ಬಾಯಿನಲ್ಲಿ, ಜ್ಞಾನವಂತನ ಬಾಯಿನಲ್ಲಿ ಬಂದಿರುವಂತ ಒಂದು ಸಾಮ್ಯ ಏನು ಅಂತ ಹೇಳಿ ನೋಡುವಾಗ, ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಒಬ್ಬ ಐಶ್ವರ್ಯವಂತನಿದ್ದಾನೆ, ಆತನ ಮನೆಯಲ್ಲಿ ಒಬ್ಬ ಅಕೌಂಟೆಂಟ್ ಇದ್ದಾನೆ. ಗುಮಾಸ್ತ ಎಂಬುದಾಗಿ ಏನ್ ಹೇಳ್ತೀವೋ ಅಂದ್ರೆ ಮನೆಯ ಎಲ್ಲಾ ಕಾರ್ಯಗಳನ್ನ, ವ್ಯವಹಾರಗಳನ್ನ ನೋಡಿಕೊಳ್ಳುವಂತವನಿದ್ದಾನೆ. ಈ ಐಶ್ವರ್ಯ ಕೆಲವೊಂದು ಎಲ್ಲ, ಯಾಕಂದ್ರೆ ಶ್ರೀಮಂತರ ಮನೆಗಳಲ್ಲಿ ಈ ರೀತಿಯಾಗಿ ಇದ್ದೇ ಇರ್ತದೆ. ಆ ರೀತಿಯಾಗಿ ಇಲ್ಲೂ ಕೂಡ ಇದೆ. ಈತನಿದ್ದಂತ ಸಮಯದಲ್ಲಿ ಈ ಒಂದು ಯಜಮಾನನಿಗೆ ಈ ಒಂದು ಗುಮಾಸ್ತನ ವಿಷಯದಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. ಅದೇನು ಅಂತ ನೋಡುವಾಗ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿಬಿಟ್ಟಿದ್ದಾರೆ. ಸ್ವಾಮಿ, ಇವನನ್ನ ನಿಮ್ಮ ಮನೆಯ ಒಂದು ಈ ಲೆಕ್ಕಾಚಾರವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ನೀನ್ ನೇಮಕ ಮಾಡಿದ್ಯಾ, ಆದ್ರೆ ಈತನ ಹಾಳು ಮಾಡ್ತಾ ಇದ್ದಾನೆ ನಿನ್ನ ಸ್ವತ್ತನ್ನೆಲ್ಲನ ಎಂಬುದಾಗಿ ದೂರನ್ನ ಹೇಳಿದರೆ. ಅದಕ್ಕೆ ಯಜಮಾನನ್ ಏನ್ ಮಾಡ್ತಾ ಇದ್ದಾನೆ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ, ನಿನ್ನ ಮನೆವಾರ್ತೆಯ ಲೆಕ್ಕವನ್ನ ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನ್ನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಇನ್ಮೇಲೆ ನೀನು ಮನೆವಾರ್ತೆ ಕೆಲಸವನ್ನು ನೀನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಂದ ಏನೇನ್ ಲೆಕ್ಕ ಆಯ್ತೋ, ಅಂದ್ರೆ ನಮ್ಮ ಮನೆಯಲ್ಲಿ ಏನೇನು ಮಾಡಿರುವಂತ ಎಲ್ಲ ಲೆಕ್ಕಗಳನ್ನ ಮಾಡ್ಕೊಂಡಿದ್ದ ಎಲ್ಲ ಲೆಕ್ಕಗಳನ್ನ ನನಗೆ ಹೇಳ್ಬಿಟ್ಟು ಹೊರಟೋಗ್ ನೀನು ಎಂಬುದಾಗಿ ಇಲ್ಲಿ ಮನೆ ಯಜಮಾನ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ ಈ ಐಶ್ವರ್ಯವಂತನು. 3ನೇ ವಚನವನ್ನ, ಹೀಗಿರಲಾಗಿ ಆ ಮನೆವಾರ್ತೆಯವನು ಯೋಚನೆ ಮಾಡುವಂತ ಕಾರ್ಯವನ್ನು ಇಲ್ಲಿ ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದ್ರು ಗಮನಿಸಿ ಇದನ್ನ. ಹೀಗಿರಲಾಗಿ ಆ ಮನೆವಾರ್ತೆಯವನು, ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ, ಒಗೆಯುವುದಕ್ಕೆ ನನಗೆ ಬಲವಿಲ್ಲ. ಅಂದ್ರೆ ಈ ನನ್ನ ಯಜಮಾನನು ನನ್ನನ್ನ ಈ ಕೆಲಸದಿಂದ ತೆಗಿತಾನೆ, ಈ ಗುಮಾಸ್ತನ ಕೆಲಸದಿಂದ ತೆಗಿತಾನೆ. ನಾನು ಇನ್ಮೇಲೆ ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕೆಲಸವನ್ನ ಬಿಟ್ಟ ಮೇಲೆ ಜೀವನವನ್ನ ಮಾಡ್ಲೇಬೇಕು. ಈ ಜೀವನ ಮಾಡ್ಬೇಕಂದ್ರೆ ಹೋಗಿ ನನ್ನಲ್ಲಿ ಅಗಿಯುವುದಕ್ಕೆ ಬಲ ಇಲ್ಲ ಕೆಲಸ. ಯಾಕಂದ್ರೆ ಆ ಒಂದು ಕಾಲಘಟ್ಟಗಳಲ್ಲಿ ನೆಲಗಳನ್ನು ಅಗಿಲೇಬೇಕಾಯ್ತು. ಈಗಿರದ ರೀತಿಯಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದಿಲ್ಲ. ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟರ್ ಟಿಲ್ಲರ್ಗಳಿಲ್ಲ. ಆ ಒಂದು ಸಮಯದಲ್ಲಿ ಅಗಿಬೇಕಾಗಿತ್ತು. ಅಂದ್ರೆ ಕೂಲಿ ಕೆಲಸ ಮಾಡ್ಬೇಕು. ನಾನು ಕೂಲಿ ಕೆಲಸ ಬಿಟ್ಟು ಅವಾಗೇನು ಆಫೀಸ್ ಕೆಲಸ ಇತ್ತ? ಇಲ್ಲ. ಕೂಲಿ ಕೆಲಸವನ್ನ ಮಾಡ್ಬೇಕು. ಅಗಿಯುವುದಕ್ಕೆ ನನಗೆ ಶಕ್ತಿ ಇಲ್ಲ. ಆಗಿರುವಂತ ಕಾರಣ ಅಗಿಯುವುದಕ್ಕೆ ನನಗೆ ಬಲವಿಲ್ಲ. ಭಿಕ್ಷೆ ಬಿಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆವಾರ್ತೆಯ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು. ಇಲ್ಲಿ ಚೆನ್ನಾಗಿ ಮಾತನ್ನ ಗಮನಿಸ್ಬೇಕು. ಅಗಿಯುವುದಕ್ಕೆ ನಾಚಿಕೆ ಆಗುತ್ತೆ, ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲ. ಆಗಿರುವಂತ ಕಾರಣ ಈ ಮನೆವಾರ್ತೆಯ ಕೆಲಸದಿಂದ ನನ್ನ ಯಜಮಾನನು ನನ್ನನ್ನು ತೆಗೆದ ಮೇಲೆ ಈ ಜನಗಳು ಏನಿದ್ದಾರೋ, ಬೇರೆ ಜನಗಳು ಏನಿದ್ದಾರೋ, ಅವರು ನನ್ನನ್ನ ಅವರ ಮನೆಯೊಳಗೆ ಸೇರಿಸಿಕೊಂಡು ಊಟ ಹಾಕುವಂತ ರೀತಿಯಲ್ಲಿ, ನನ್ನನ್ನ ಸಾಕುವಂತ ರೀತಿಯಲ್ಲಿ, ನನಗೆ ಅವರು ನನ್ನನ್ನ ನಾನು ಸುಖವಾಗಿ ಜೀವನ ಮಾಡ್ಬೇಕು. ಈ ರೀತಿ ಇವತ್ತು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ದೀನೋ ಆ ರೀತಿಯಾಗಿ ಮುಂದೆನೂ ಕೂಡ ಕೆಲಸದಿಂದ ತೆಗೆದ್ಮೇಲೂ ಕೂಡ ನಾನು ಜೀವನ ಮಾಡುವಂತ ರೀತಿಯಲ್ಲಿ ನನಗೆ ಮಾಡ್ಬೇಕಾದಂತ ಕೆಲಸ ಗೊತ್ತಾಯ್ತು, ಅದೇನು ಎಂಬುದಾಗಿ ನೋಡುವಂತದ್ದಾದ್ರೆ, ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನೂ ಕರೆದು, ತನ್ನ ಯಜಮಾನರ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನ ಕರಿತಾ ಇದ್ದಾನೆ. ಯಾರ್ಯಾರು ಸಾಲವನ್ನು ಕೊಡ್ಬೇಕಾಗಿದ್ದಾರೆ, ಯಾಕಂದ್ರೆ ತನ್ನ ಐಶ್ವರ್ಯವಂತ ಆವತ್ತು ಬಡವರಿಗೆ ಸಾಲವನ್ನ ಕೊಟ್ಟಿರ್ತಾನೆ. ಆ ಲೆಕ್ಕ ಎಲ್ಲ ಯಾರ ಹತ್ರ ಇರ್ತತೆ? ಐಶ್ವರ್ಯವಂತನ ಹತ್ರ ಇರಲ್ಲ. ಈ ಒಂದು ಕೆಲಸದವನ ಹತ್ರ, ಅಂದ್ರೆ ಮನೆವಾರ್ತೆಯವನ ಹತ್ರ, ಈತನ ಹತ್ರನೇ ಇರ್ತತೆ. ಯಾಕಂದ್ರೆ ಐಶ್ವರ್ಯವಂತರ ಅದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಅದಕ್ಕಿಂತಲೇ ಒಂದು ಆಳನ್ನ ಇಟ್ಟಿರ್ತಾರಲ್ಲ, ಅದೀತನ ಕೆಲಸ. ಯಜಮಾನನಿಗೆ ಗೊತ್ತಿಲ್ಲ. ಈಗೇನ್ ಮಾಡ್ತಾ ಇದ್ದಾನೆ ಈತನು ಮಾಡುವಂತ ಕೆಲಸವನ್ನ ಗಮನಿಸಿ. ಆ ಒಂದು ಪ್ರತಿಯೊಬ್ಬ ಸಾಲಗಾರರನ್ನ ಕರಿತಾ ಇದ್ದಾನೆ. ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು
ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ ಒಬ್ಬ ಒಬ್ಬ ಸಾಲಗಾರನ ಕರೀತಾ ಇದ್ದಾನೆ. ನೀನ್ ಏನ್ ಕೊಡ್ಬೇಕು ನನ್ನ ಯಜಮಾನಿಗೆ ಅಂತ ಕೇಳ್ತಾ ಇದ್ದಾನೆ. ಆತನು 100 ಬುದ್ದಲಿ ಎಣ್ಣೆಯನ್ನ ನಾನು ನಿನ್ನ ಯಜಮಾನಿಗೆ ಸಾಲ ಕೊಡ್ಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈತನ್ ಏನ್ ಹೇಳ್ತಾನೆ ನೋಡಿ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಚೆನ್ನಾಗಿ ಗಮನಿಸ್ಬೇಕು. 50 ಬುದ್ದಲಿ ಎಂಬುದಾಗಿ ಬರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ 50 ಬುದ್ದಲಿಯನ್ನ ಕಡಿಮೆ ಮಾಡಿ ಬರೆಸ್ತಾ ಇದ್ದಾನ, ಕಡಿಮೆ ಮಾಡಿ ಬರೆಸ್ತಾ ಇದ್ದಾನೆ. 100 ಬುದ್ದಲಿ ಎಣ್ಣೆ ಕೊಡ್ಬೇಕು ಅಂತ ಆತನ ಹೇಳಿದ್ರೆ, ಈತನು ನೀನ್ ಬೇಗ ಕೂತ್ಕೊಂಡು ನಿನ್ನ ಪತ್ರನ ತೆಗೆದುಕೊಂಡು 50 ಬುದ್ದಲಿ ಅಂತ ಹೇಳಿ ಬರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ 50 ಬುದ್ದಲಿ ಕೊಡ್ಬೇಕು, ಈತನು 100 ಬುದ್ದಲಿ ಕೊಡ್ಬೇಕು ಅನ್ನೋದು ಯಜಮಾನಿಗೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿರೋದು ಈ ಮನೆಯವರ್ತವನಿಗೆ ಆಗಿರುವಂತ ಕಾರಣ ಈತನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಈ 50 ಬುದ್ದಲಿಯನ್ನ ಕಡಿಮೆ ಬರೆಸ್ತಾ ಇದ್ದಾನಲ್ಲ, ಈ 50 ಬುದ್ದಲಿ ಯಾರಿಗೋಯ್ತು? ಇದು ಯಾರಿಗೋಯ್ತು ಅಂತ ನೋಡ್ಬೇಕಾ, ಆ ಸಾಲಗಾರನಿಗೋಯ್ತು. ಅದೇ ಸಾಲಗಾರನಿಗೆ 50 ಬುದ್ದಲಿ ಕಡಿಮೆ ಆಗೋಯ್ತು. ಈಗ ಅವನು ಆತನಿಗೆ ಯಜಮಾನನ ಹತ್ರ 100 ರೂಪಾಯಿ ಕೊಡ್ಬೇಕು ಅಂತಂದ್ರೆ, ನೀನು 50 ರೂಪಾಯಿ ಅಂತ ಬರ್ಕ, 50 ರೂಪಾಯಿ ನೀನೇ ಮಾಡಿಕ, 50 ರೂಪಾಯಿ ಮಾತ್ರ ನೀನು ಯಜಮಾನನಿಗೆ ಕೊಡು ಎಂಬುದಾಗಿ ಈ ಮನೆ ಮಾರ್ತೆಯವನು ಮಾಡ್ತಿರುವಂತ ಕೆಲಸವನ್ನ ಗಮನಿಸಿ. ಈ ಮನೆ ಮಾರ್ತೆಯವನು 50 ಬುದ್ದಲಿ ಅಂತ ಹೇಳಿ ಬರೀ 50 ಬುದ್ದಲಿ ಅಂತ ಹೇಳಿ ಬರೆದ್ಬಿಟ್ಟು ಯಜಮಾನನಿಗೆ 50 ಬುದ್ದಲಿ ನೀನ್ ಅದನ್ನ ನೀನ್ 100 ಬುದ್ದಲಿ ಕೊಡ್ಬೇಕಲ್ಲ, ಆ 100 ಬುದ್ದಲಿ ಎಣ್ಣೆನ ನನ್ನ ಕಡೆ ಕೊಟ್ಬಿಡು, ನಾನ್ ಇವನಿಗೆ 50 ಬುದ್ದಲಿ ಯಜಮಾನನಿಗೆ ಕೊಟ್ಬಿಡ್ತೀನಿ. ಯಾಕಂದ್ರೆ ನೀನ್ ಆ ರೀತಿಯಾಗಿ ಪತ್ರದಲ್ಲಿ ಬರೀತೀಯ, ಇನ್ನು 50 ಬುದ್ದಲಿ ನಾನ್ ಮಾಡಿಕೊಂತೀನಿ ಅಂತ ಈ ರೀತಿಯಾಗಿ ಈತನ ಇಟ್ಕಂತ ಇಲ್ಲ. ಆ ಸಾಲಗಾರನಿಗೆ ಬಿಡ್ತಾ ಇದ್ದಾನೆ ಈತನನ್ನ. ಈ ಒಂದು 50 ಬುದ್ದಲಿ ಎಣ್ಣೆನ ಸಾಲಗಾರನಿಗೆ ಬಿಡ್ತಾ ಇದ್ದಾನೆ. 100 ಬುದ್ದಲಿ ಆತನ ಕೊಡ್ಬೇಕು, 50 ಬುದ್ದಲಿ ಅಂತ ಹೇಳಿ ಬರೀ 50 ಬುದ್ದಲಿ ನೀನೇ ಇಟ್ಕ, ಇನ್ನು 50 ಬುದ್ದಲಿ ಮಾತ್ರ ನನ್ನ ಯಜಮಾನನಿಗೆ ಕೊಡು ಅಂತನ. ಮುಂದೆ ಏನಾಯ್ತು ನೋಡಿ, ಬಳಿಕ ಮತ್ತೊಬ್ಬನನ್ನು ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಎಂತ ಬರಿ ಎಂದು ಹೇಳಿದನು. 100 ಕಂಡಗ ಗೋಧಿ ಕೊಡ್ಬೇಕು ಅಂತ ಹೇಳಿ ಇನ್ನೊಬ್ಬ ಸಾಲಗಾರನ ಹೇಳಿದಾಗ 80 ಕಂಡಗ ಅಂತ ಬರಿ, 20 ಕಂಡಗ ನೀನೇ ಇಟ್ಕ, 80 ಕಂಡಗ ಮಾತ್ರ ಈ ಒಂದು ಯಜಮಾನನಿಗೆ ಸಾಲವನ್ನು ಕೊಡುವಂತನ. ಅಂದ್ರೆ ಈತನ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಈತನು ಮಾಡ್ತಿರುವಂತ ಕೆಲಸ ಏನು ಅಂತ ಹೇಳಿ ನೋಡ್ಬೇಕಾ. ಈಗ ಈ ರೀತಿಯಾಗಿ ಈತನು ಯಜಮಾನನಿಗೆ ಕಡಿಮೆ ಕೊಡಿಸ್ತಾ ಇದ್ದೇನೆ, ಈ ಮಿಕ್ಕಿದ್ದನ್ನ ಇವ್ರಿಗೆ ಬಿಡಿಸ್ತಾ ಇದ್ದೇನೆ. ಒಬ್ನಿಗೆ 50 ಬುದ್ದಲಿ ಎಣ್ಣೆಯನ್ನ ಬಿಡಿಸ್ತಾ, ಇನ್ನೊಬ್ಬನಿಗೆ 20 ಕಂಡಗ ಗೋಧಿಯನ್ನ ಬಿಡಿಸ್ತಾ ಇದ್ದಾನೆ. ಈಗ ಏನ್ ಮಾಡ್ತಾರೆ, ಈತನನ್ನ ಯಜಮಾನನು ಕೆಲಸದಿಂದ ತೆಗಿತಾನೆ. ಈ ಮನೆ ಭಾರತೀಯವನ್ನ ಕೆಲಸದಿಂದ ತೆಗಿತಿದ್ದಂಗೆನೆ ಈ ಜನಗಳು ಏನ್ ಮಾಡ್ತಾರೆ, ಸಾಲವನ್ನ ಅಂದ್ರೆ ಸಾಲಗಾರರು ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಬರಪ್ಪ ನೀನು ಅವ್ರನ್ನ ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ, ನೀನು ನಮಗೆ 50 ಬುದ್ದಲಿ ಎಣ್ಣೆಯನ್ನ ಕಡಿಮೆ ಮಾಡಿದ್ಯಾ, 20 ಕಂಡಗ ಗೋಧಿಯನ್ನ ಕಡಿಮೆ ಮಾಡಿದ್ಯಾ, ಆಗಿರುವಂತ ಕಾರಣ ನಾವು ನಿನ್ನನ್ನ ಪೋಷಣೆ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮನೆ ಭಾರತೀಯವನನ್ನ ಇವ್ರ ಮನೆಗಳಲ್ಲಿ ಸೇರಿಸ್ಕೊಳ್ತಾರೆ ಇಲ್ವಾ? ಸೇರಿಸ್ಕೊಳ್ತಾರ? ಖಚಿತವಾಗಿ ಸೇರಿಸ್ಕೊಳ್ತಾರೆ. ಯಾಕೆ ಸೇರಿಸ್ಕೊಳ್ಳಲ್ಲ? ಈಗ ಫ್ರೀಯಾಗಿ ಯಾರಿಗೋನು, ಈಗ ನಾನೇ ಇದ್ದೀನಿ ಅಂತ ಹೇಳಿ ನಾನು ಹೋಗಿ ಯಾರಿಗ ಫ್ರೀಯಾಗಿ 50,000 ದುಡ್ಡು ಕೊಟ್ಟೆ ಅಂತ ಹೇಳಿ, 50,000 ಯಾರಿಗೋನು ನಾವು ಹೋಗಿ ಫ್ರೀಯಾಗಿ ದುಡ್ಡು ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಎಲ್ಲೋ ನನ್ ತಿರ್ಗಾ ಮುಖ ನೋಡ್ತಿದ್ದಂಗೆನೆ ಎಲ್ಲೋ ನನ್ ಮುಖ ಕಾಣ್ತು ಅಂದ್ಕೊಳ್ಳಿ. ಆ ಮುಖ ಕಂಡಾಗ ಈ ಅವರು ಅಲ್ಲಿ ಎಲ್ಲೋ ಇದೆ ಹೋದ್ರೆ ಹೋಗ್ತಾನೆ ಬಿಡು ಅನ್ಕಂತಾರ. ಆ ರೀತಿಯಾದಂತ ಮಾತೇ ಬರಲ್ಲ. ಈ ದುಡ್ಡಿನ ವಿಷಯದಲ್ಲಿ ಮಾತ್ರ ಮನುಷ್ಯನು ಒಂದ್ ವೇಳೆ ಊಟದ ವಿಷಯದಲ್ಲಿ ತೃಪ್ತಿ ಪಟ್ಬಿಡ್ತಾನೆ. ಊಟದ ವಿಷಯದಲ್ಲಿ ನನಗೆ ಚೆನ್ನಾಗಿ ತಿಂದಿದ್ದೀನಿ, ನನಗೆ ಸಾಕು, ಇನ್ಮೇಲೆ ಊಟ ಮಾಡೋದಕ್ಕೆ ಆಗಲ್ಲ, ವಾಂತಿ ಬಂದ್ಬಿಡ್ತತೆ ಅಂತಾನ. ಆದ್ರೂ ದುಡ್ಡಿನ ವಿಷಯದಲ್ಲಿ ಆತನು ಯಾವುದೇ ಕಾರಣಕ್ಕೂ ತೃಪ್ತಿ ಪಡುವಂತದ್ದಿಲ್ಲ. ಮನುಷ್ಯನ ಒಂದು ಸ್ವಭಾವ ಇದು ಈ ರೀತಿಯಾಗಿ ಬದಲಾಗಿ ಹೋಗಿದೆ. ದೇವ್ರು ಹೇಳಿದನೆ ಒಂದು ಮಾತನ್ನು ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಸುಳ್ಳಾಗುವಂತದ್ದಲ್ಲ. ಅದು ಸ್ಪಷ್ಟವಾಗಿ ಇದನ್ನ ಗಮನಿಸ್ಕೋಬೇಕು. ಮತ್ತೆ ಈತನಿಂದ ಏನಾದ್ರೂ ಸಿಗುತ್ತೇನೋ ಎನ್ನುವಂತ ಒಂದು ನಿರೀಕ್ಷೆಯಿಂದ ಆದ್ರೂ ಸರಿ, ಎಲ್ಲೋ ಹುಡುಕಿ ಕಂಡುಕೊಂಡು ಏನ್ ಮಾಡ್ತಾರೆ, ಬಂದು ಈಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾನು ಮೊದಲೇ 50,000 ಕೊಟ್ಟಿದ್ದೀನಲ್ಲ ಫ್ರೀಯಾಗಿ, ಆಗಿರುವಂತ ಕಾರಣ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಬರಪ್ಪ ನಮ್ಮನೆ ಊಟ ಮಾಡ, ನಮ್ಮನೆ ಊಟ. ಕೆಲವೊಬ್ರು ಈ ರಾಜಕೀಯ ವ್ಯಕ್ತಿಗಳು ಬಂದಾಗ ನೋಡ್ಬೇಕು, ಕೆಲವೊಂದು ಹಳ್ಳಿಗಳ ಕಡೆಗಾಗಿ ಎಲ್ಲನಾಗ್ಲಿ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ರೆ ಏನ್ ಅವ್ರನ್ನ ಚೇರಾಕಿ ಕೂಡಿಸ್ತಾರೆ. ನಮ್ಮನೆಗ್ ಬರ್ರಿ, ನಮ್ಮನೆ ಊಟ ಮಾಡ್ರಿ. ಏನಕ್ಕೆ? ಅವರಿಂದ ಏನೋ ದುಡ್ಡು ಸಿಗುತ್ತೆ ಎನ್ನುವಂತ ಒಂದು ಆಸೆಯಿಂದ. ಈ ಇದರಲ್ಲಿ ಆಂಧ್ರದಲ್ಲಿ ಒಬ್ಬ ಹರ್ಷ ಸಾಯಿ ಅಂತ ಹೇಳಿದಾನೆ. ಈತನ ಮೋಸ್ಟ್ಲಿ ನಿಮಗೆ ಗೊತ್ತಿರ್ಬೇಕು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹರ್ಷ ಸಾಯಿ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾನೆ. ಆತನು ದೊಡ್ಡ ಒಂದು ಯೂಟ್ಯೂಬರ್. ಆತನು ಈ ಜನಗಳಿಗೆ ಏನೋ ಒಂದು ಕಷ್ಟಗಳಿದೆ, ಬಡವರಿದ್ದಾರೆ ಅಂತ ಅಂದ್ರೆ ಕಂತೆ ನೋಟುಗಳನ್ನ ಆತನು ದಾನ ಮಾಡ್ತಾನೆ. ಕಂತೆ ನೋಟುಗಳನ್ನ ಆತನು ದಾನ ಮಾಡ್ತಾನೆ. ಯಾಕೆಂತಂದ್ರೆ
ಈತನ ಯೂಟ್ಯೂಬರ್ ಆಗಿರುವಂತ ಕಾರಣ, ಜನ ಎಲ್ಲ ಹೆಚ್ಚಿನದಾಗಿ ಈತನ ವಿಡಿಯೋಗಳನ್ನು ನೋಡುವಂತ ಕಾರಣ, ಈತನಿಗೆ ಹೆಚ್ಚಿನದಾದಂತಹ ಆದಾಯ ಇರುವಂತ ಕಾರಣ ಈತನ ಏನ್ ಮಾಡ್ತಾನೆ, ಈ ರೀತಿಯಾದಂತ ಕೆಲಸವನ್ನು ಮಾಡ್ತಾನೆ. ಈತನ ಏನೋ ನಮಗೆ ಕೊಡ್ತಾನೇನೋ ಎನ್ನುವಂತ ಒಂದು ಉದ್ದೇಶದಿಂದನ ಆತನು ಒಂದು ವೇಳೆ ಎಲ್ಲ ಒಂದು ಪಬ್ಲಿಕ್ ಬಂದ್ಬಿಟ್ಟ ಅಂದ್ಕೊಂಡ್ರೆ, ಈ ಜೇನಿಗೆ ಯಾವ ರೀತಿಯಾಗಿ ಜೇನು ಹುಳುಗಳು ಮುತ್ತಿ ಇರುತ್ತೋ, ಜೇನೇ ಕಾಣ್ದಂಗೆ ಆ ಜೇನು ತುಪ್ಪವೇ ಕಾಣದಂತ ರೀತಿಯಲ್ಲಿ ಆ ರೀತಿಯಾಗಿ ಮುತ್ತು ಬಿಡ್ತಾರೆ. ಏನಕ್ಕೆ? ದುಡ್ಡು. ದುಡ್ಡು ಎನ್ನುವಂಥದ್ದು ಈ ರೀತಿಯಾಗಿ ಮಾಡುತ್ತ ಮನುಷ್ಯನನ್ನ ಏನ್ ಬೇಕಾದ್ರೂ ಮಾಡುತ್ತೆ. ಈಗ ಈ ಒಂದು ಮನೆ ಮಾರ್ತೆಯವನು ಈ ಒಂದು ಕೆಲಸವನ್ನ ಹೋಗಿ ಮಾಡಿದಾನೆ ಅಂತಂದ್ರೆ, ಒಬ್ಬನಿಗೆ 50 ಬುದಲ್ಲಿ ಎಣ್ಣೆ ಬಿಟ್ಟಿದ್ದಾನೆ, ಇನ್ನೊಬ್ಬನಿಗೆ 20 ಕಟ್ಟಗ ಗೋಧಿ ಬಿಟ್ಟಿದ್ದಾನೆ ಅಂತ ಅಂದ್ರೆ, ಇನ್ನು ಯಾರ್ಯಾರಿಗೋ ಎಷ್ಟೆಷ್ಟೋ ಬಿಟ್ಟಿರ್ತಾನೆ. ಯಾಕಂದ್ರೆ ಇಬ್ಬರೇ ಸಾಲಗಾರರಿರಲ್ಲ. ಈ ಐಶ್ವರ್ಯವಂತನಿಗೆ ಇಬ್ಬರೇ ಸಾಲಗಾರರು ಇದ್ರು, ಇವ್ರಿಬ್ರಿಗೆ ಬಿಟ್ರೆ ಇನ್ನು ಎಷ್ಟು ದಿನ ತನಕ ಊಟ ಹಾಕಿರ್ತಾರೆ ಈತನಿಗೆ ಅಂತ ತಗೊಳಕ್ ಹೋಗ್ಬೇಡಿ. ಆ ಐಶ್ವರ್ಯ ಅಂದ್ರೆ ಬಹಳಷ್ಟು ಜನ ಸಾಲಗಾರರು ಇರ್ತಾರೆ. ಆ ಬಹಳಷ್ಟು ಸಾಲಗಾರರಿದ್ದಾಗ ಆ ಬಹಳಷ್ಟು ಜನರಿಗೆ ಇನ್ನು ಏನೇನೋ ಬಿಟ್ಟಿರ್ತಾನೆ. ಅವ್ರು ಬಿಟ್ಟಿದ್ದಂತ ಸಮಯದಲ್ಲಿ ಈತನನ್ನ ಕೆಲಸದಿಂದ ತೆಗೆದ್ರೆ ಗಮನಿಸಿ, ತೆಗೆದ್ರೆ ಅವರೆಲ್ಲ ಇವನನ್ನ ಸಾಕ್ತಾರ ಅಂತ ನೋಡುವಾಗ ಸಾಕ್ತಾರೆ. ಯಾಕೆಂದ್ರೆ 20 ಗಂಟೆಗ ಗೋಧಿ ಬಿಟ್ಟಿದ್ರೆ ಅಂದ್ರೆ ಎಷ್ಟು ಬಿಟ್ಟಂಗಾಯ್ತು? ಏನೋ ಒಂದು ತುತ್ತು ಊಟವನ್ನ ಹಾಕೋದಕ್ಕಾಗಲ್ವಾ? 20 ಗಂಟೆಗ ಈಗ ನಾನು 50,000 ಕೊಟ್ಟೆ ಅಂತ ಕೇಳಿ ಯಾರೋ ಒಬ್ರಿಗೆ, ನಾನು 50,000 ಕೊಟ್ಟಿದ್ದಾಗ ಅವ್ರು ನನಗೋಸ್ಕರ 1,000 ಖರ್ಚು ಮಾಡಿ ಅಡಿಗೆ ಮಾಡಿ ಇಕ್ಕೊಡೋದಕ್ಕಾಗಲ್ವಾ? ಖಂಡಿತವಾಗ್ಲೂ ಇಕ್ತಾರೆ. 49,000 ಆದಾಯ ಬಂತಲ್ಲ ಅವ್ರಿಗೆ. 1,000 ಖರ್ಚು ಮಾಡಿ ಆತನಿಗೆ ಊಟ ಹಾಕಿದ್ರೆ ಇನ್ನೂ ಕೊಡ್ತಾನೇನೋ. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಬಿಡತ್ತ ಹೋಗ್ಲಿ, 1,000 ಹೋದ್ರೆ ಹೋಗ್ಲಿ, ಏನೋ ಕೊಟ್ಟಿದ್ದಾನಲ್ಲ ನಮ್ಗೆ, ಅಷ್ಟೊಂದು ಕೊಟ್ಟಿದ್ದಾನಲ್ಲ ಎನ್ನುವಂತ ಈ ರೀತಿಯಾದಂತ ಅಭಿಪ್ರಾಯಗಳಿರ್ತದೆ. ಆಗಿರುವಂತ ಕಾರಣ ಈ ಮನೆ ವಾರ್ತೆಯನ್ನು ಮಾಡಿರುವಂತ ಕೆಲಸವನ್ನ ಗಮನಿಸಬೇಕಿಲ್ಲಿ. ಯೇಸು ಕ್ರಿಸ್ತನು ಹೇಳಿರುವಂತ ಬೋಧನೆಗಳಲ್ಲಿರುವಂತ ಮಹಾ ಜ್ಞಾನವನ್ನ ಅರ್ಥ ಮಾಡಿಕೊಳ್ಳಿ. ಈ ಯಜಮಾನನ್ ಈ ರೀತಿಯಾಗಿ ಹೇಳಿದಕ್ಕೆ ಮುಂದೆ ಏನ್ ನಡೆದಿದೆ ನೋಡಿ. 7ನೇ ವಚನ, ಬಳಿಕ ಇನ್ನು ಮತ್ತೊಬ್ಬನನ್ನು ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡಗ ಅಂತ ಬರಿ ಎಂದು ಹೇಳಿದನು. 80 ಕಂಡಗ ಎಂಬುದಾಗಿ ಬರಿ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ, ಯಜಮಾನನಿಗೆ ಈ ವಿಷಯ ಗೊತ್ತಾಗಿದೆ. ಯಜಮಾನನಿಗೆ ಏನ್ ಗೊತ್ತಾಗಿದೆ? ಈ ವಿಷಯ ಗೊತ್ತಾಗಿದೆ. ಏನ್ ಮಾಡ್ತಾ ಇರೋದು? ಇವನು ಮಾಡ್ತಾ ಇರುವಂತ ಕೆಲಸಗಳು ಏನು, ಬಡವರಿಗೆ ಇವನು ಬಿಡ್ತಾ ಇದ್ದಾನೆ. ನನ್ನ ಸೊತ್ತನ್ನು ತಗೊಂಡೋಗಿ ಇವನು ಬಡವರಿಗೆ ಕೊಟ್ಟು ಇವನು ಇಲ್ಲಿ ಸ್ನೇಹಿತರನ್ನಾಗಿ ಮಾಡಿಕೊಳ್ತಾ ಇದ್ದಾನೆ. ಇದು ಸ್ಪಷ್ಟವಾಗಿ ಗಮನಿಸಿ, ಸ್ನೇಹಿತನನ್ನಾಗಿ ಮಾಡಿಕೊಳ್ತಾ ಇದ್ದಾನೆ. ಯಜಮಾನನ ಒಂದು ಧನವನ್ನ ಕೊಟ್ಟು, ಯಜಮಾನನ ಒಂದು ಹಣವನ್ನ ಕೊಟ್ಟು, ವಿಶ್ವಾಸ ಎನ್ನುವಂಥದ್ದು ಯಾರಿಗ್ ಬರ್ತಾ ಇದೆ? ಯಜಮಾನನಿಗೆ ಬರ್ತಾ ಇದೆಯಾ? ವಿಶ್ವಾಸ ಈತನ ಫ್ರೆಂಡ್ಗಳನ್ನ ಯಾರಿಗೆ ಫ್ರೆಂಡ್ಗಳಾಗ್ತಾ ಇದ್ದಾರೆ? ಈಗ ಬಡವರು ಸಾಲಗಾರರಿದ್ದಾರೆ. ಆ ಸಾಲಗಾರರು ಯಾರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ತಾರೆ? ಶ್ರೀಮಂತನನ್ನ ಮಾಡ್ತಾರ? ಸ್ವಾಮಿ, ಇವನು ನಿನ್ 20 ಕಂಡ್ಗ ಗೋಧಿ ಬಿಟ್ಟಿದ್ದಾನೆ ನಿನ್ನ ಒಂದು ಸಾಲದಲ್ಲಿ, ಈ 50 ಬುದ್ದಲಿ ಎಣ್ಣೆ ಬಿಟ್ಟಿದ್ದಾನೆ, ಆದ್ರಿಂದ ನಾನು ನೀನು ಇವತ್ತಿಂದ ಫ್ರೆಂಡ್ ಆಗಾನೆ ಎಂಬುದಾಗಿ ಐಶ್ವರ್ಯವಂತನ ಹತ್ರ ಹೋದ್ರೆ ಐಶ್ವರ್ಯವಂತನ ಬಿಡ್ತಾನ? ನನ್ನ ಸಾಲವನ್ನ ಈ ರೀತಿಯಾಗಿ ಹಾಳು ಮಾಡಿ ನನ್ನ ಮುಂದೆನೆ ಬಂದು ಹೇಳ್ತಾ ಇದೀಯಾ, ಅಷ್ಟೊಂದು ನಿನಗೆ ಶಕ್ತಿ ಇದೆಯಾ ಅಂತ ಹೇಳಿ ಏನ್ ಬೇಕಾದ್ರೂ ಕ್ರಮ ತೆಗೆದುಕೊಳ್ತಾನೆ. ಆಗಿರುವಂತ ಕಾರಣ ಯಾರ ಹತ್ರ ಸ್ನೇಹ ಬೆಳೆಯುತ್ತೆ ಇಲ್ಲಿ? ಮನೆ ವಾರ್ತೆಯವನ ಹತ್ರನೇ ಬೆಳೆಯುತ್ತೆ. ಯಾಕಂದ್ರೆ ಆತನ ಕೈಯಲ್ಲಿ ತಾನೇ ಎಲ್ಲ ವ್ಯವಹಾರ ಎನ್ನುವಂಥದ್ದು ಇರೋದು, ಮನೆಯ ವ್ಯವಹಾರ. ಆಗಿರುವಂತ ಕಾರಣ ಯಜಮಾನನ ಸ್ವತ್ತನ್ನ ಕೊಟ್ಟು, ಯಜಮಾನನ ಒಂದು ಹಣವನ್ನ ಈತನಿಗೆ ಕೊಟ್ಟು, ಇವನು ಫ್ರೆಂಡ್ಗಳನ್ನ ಮಾಡ್ಕೊಂತ ಇದ್ದಾನೆ. ಇವ್ರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಂತ ಇದ್ದಾನೆ. ಆದ್ರೆ ಶಾಶ್ವತವಾದಂತ ವಾಸಸ್ಥಾನಗಳಲ್ಲಿ ಸೇರಿಸ್ಕೊಳ್ತಾರ? ಕೆಲಸವನ್ನು ಒಂದ್ ವೇಳೆ ಈತನ ಕೆಲಸವನ್ನ ತೆಗೆದ್ರೆ ಇವ್ರು ಕಾಪಾಡ್ತಾರೆ, ಸೇರಿಸ್ಕೊಳ್ತಾರೆ ಅವ್ರ ಮನೆಯಲ್ಲಿ. ಹೆಂಗ ಬರಪ್ಪ, ನೀನ್ ಅಧಿಕಾರದಲ್ಲಿ ಇದ್ದಾಗ, ನೀನ್ ಆ ಕೆಲಸದಲ್ಲಿ ಇದ್ದಾಗ ನಮ್ಗೆ ಎಷ್ಟೋ ಉಪಕಾರವನ್ನ ಮಾಡಿದೆ, ಬಾ ನಮ್ಮನೇಲಿ ಇರು, ಇಲ್ಲ ಬಾ ನಮ್ಮನೇಲಿ ಊಟ ಮಾಡು, ಯಾವ್ದೋ ಒಂದು ಅನುಕೂಲವನ್ನ ಮಾಡ್ತಾರೆ. ಯಾಕೆಂದ್ರೆ ಸ್ನೇಹ ಏನಂತದ್ದು ಬೆಳಿತತ್ತಲ್ಲ ಅಲ್ಲಿ. ಚೆನ್ನಾಗಿ ಗಮನಿಸಿ ಇಲ್ಲಿ 8ನೇ ವಚನವನ್ನ. ಯಜಮಾನನು ಇದನ್ನ ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು, ಇಲ್ಲಿ ಗಮನಿಸ್ಬೇಕು, ಈತನ ಅನ್ಯಾಯವನ್ನೇ ಮಾಡಿದಾನ. ಯಾಕಂದ್ರೆ ಇನ್ನೊಬ್ಬರ ಸ್ವತ್ತನ್ನ ಕಿತ್ತಿವರಿಗೆ ಕೊಟ್ಟಿದ್ದಾನೆ. ಆದ್ರೆ ಅದು ಅನ್ಯಾಯವೇ ಆಗಿದ್ರು ಮುಂದೆ ಏನಾಗುತ್ತೆ ನೋಡಿ ಇಲ್ಲಿ. ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಜಮಾನನ್ ಏನ್ ಮಾಡ್ತಾ ಇದ್ದಾನೆ? ಇವನು ಜಾಣತನ ಮಾಡಿದ್ದಾನೆ ಎಂಬುದಾಗಿ ಹೊಗಳ್ತಾ ಇದ್ದಾನೆ. ಅಂದ್ರೆ ಜಾಣತನ ಅಲ್ವಾ? ಅದು ಜಾಣತನವೇ. ಕೆಲವು ಸತಿ ಹೇಳ್ತಿರ್ತಾರೆ, ಈ ಲೋಕದ ಜನ ಯಾರ್ದ ದುಡ್ಡು ಎಲ್ಲಮ್ಮ ಜಾತ್ರೆ ಎನ್ನುವುದ ರೀತಿಯಲ್ಲಿ. ಯಾರ್ದೋ ದುಡ್ಡು ಬರ್ತತೆ, ಅದ್ರಲ್ಲಿ ಏನೋ ಒಂದು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಮಾಡಿದ್ರೆ ಅದರಿಂದ ನಾವು ಸುಖವಾಗಿರ್ಬೋದಲ್ಲ. ಎಲ್ಲಮ್ಮನು ತಿನ್ನಲ್ಲ, ಯಾರು ತಿನ್ನಲ್ಲ. ಜನಗಳು ಏನೋ ತತ್ತಾರೆ, ಅದನ್ನ ನಾವೇನೋ ಒಂದು ರೀತಿಯಲ್ಲಿ ನಾವು ಪ್ರದರ್ಶನ ಮಾಡುವಂಥದ್ದು, ನಮ್ಮ ಒಂದು ಹೊಟ್ಟೆ ಏನೋ ಸುಖವಾಗಿರ್ತತೆ. ಈ ರೀತಿಯಾಗಿ ಈ ಮನೆವರ್ತೆಯವನು ಯಜಮಾನನ್ ಸೊತ್ತು, ಇವಂದೇನೋ ಸೊತ್ತಲ್ಲ, ಯಜಮಾನಂದು ಸೊತ್ತು,
ಯಾರಿಗೋ ಬಿಟ್ಟ, ಯಾರ್ದೋ ಸೊತ್ತುನ ಯಾರಿಗೋ ಬಿಟ್ಟ. ಯಾರಿಗೋ ಬಿಡೋದಕ್ಕೆ ಏನಾಯ್ತು? ಇವನಿಗೆ ಅನುಕೂಲ ಆಯ್ತಾ? ಇವ್ನಿಗೆ ಅನುಕೂಲ ಆಯ್ತು. ಆದ್ರೆ ಈ ಯಜಮಾನನ್ ಏನ್ ಮಾಡ್ತಾ ಇದ್ದಾನೆ? ಹೊಗಳ್ತಾ ಇದ್ದಾನೆ ಈತನನ್ನ. ಅಂದ್ರೆ ಏನಕ್ಕೋಸ್ಕರ ಹೊಗಳ್ತಾನೆ? ಅನ್ಯಾಯಗಾರರನ್ನ ನಾವ್ ಯಾರಾದ್ರೂ ಯಾವತ್ತಾದ್ರೂ ಹೊಗಳ್ತೀವ? ಮೋಸಗಾರರನ್ನ ನಾವು ಹೊಗಳ್ತೀವ? ಅವ್ನು ಎಂತ ಒಂದು ಶ್ರೇಷ್ಠವಾದಂತ ರೀತಿಯಲ್ಲಿ ಕಳ್ಳತನ ಮಾಡಿದ್ರೆ, ಎಂತ ಒಂದು ಶ್ರೇಷ್ಠವಾದಂತ ರೀತಿಯಲ್ಲಿ ಆತನ ಕೊಲೆ ಮಾಡಿದ್ದಾನೆ, ಎಂತ ಶ್ರೇಷ್ಠವಾದಂತ ರೀತಿಯಲ್ಲಿ ಈತನು ಕೆಟ್ಟತನವನ್ನು ವ್ಯಭಿಚಾರವನ್ನ ಮಾಡಿದ್ದಾನೆ ನೋಡ್ರಿ, 2 ಜನ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ್ದಾನೆ ಅಂತ ಹೇಳಿ ನಾವು ಹೊಗಳ್ಕೊಂತೀವ ಯಾವತ್ತಾದ್ರೂ? ಯಾರನ್ನಾದ್ರೂ ಆ ರೀತಿ ಅನ್ಯಾಯ ಮಾಡುವಂತವ್ರನ್ನ ಹೊಗಳ್ತೀವ? ಇಲ್ಲಿ ಐಶ್ವರ್ಯವಂತನು ಹೊಗಳಿದಾನೆ ಅಂತಂದ್ರೆ ಅದನ್ನ ಏನ್ ಮಾಡಿ, ಇದು ಯಾವ ಲೆಕ್ಕ ಅಂತ ಎಂಬುದಾಗಿ ನೋಡುವಂತಂದ್ರೆ ದೇವರಿಗೆ ಹೋಲಿಕೆ ಮಾಡಿ ಮಾತನಾಡುವಂತ ಮಾತು ಇದು. ಸಾಮಾನ್ಯವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಯೇಸು ಕ್ರಿಸ್ತನಲ್ಲಿ ದೇವರಿಗೆ ಹೋಲಿಕೆಯಾಗಿ, ಮನುಷ್ಯನಿಗೆ ಹೋಲಿಕೆಯಾಗಿ ಮಾತನಾಡುವಂತ ಮಾತುಗಳಿವು. ಈಗ ಒಂದ್ ವೇಳೆ ಈ ಐಶ್ವರ್ಯವಂತನ ನಾವು ಒಂದ್ ವೇಳೆ ದೇವ್ರು ಎಂಬುದಾಗಿ ನೋಡುವಂತದ್ದಾದ್ರೆ ದೇವ್ರು ಅನ್ಯಾಯಗಾರನನ್ನು ಹೊಗಳ್ತಾನ? ಹೊಗಳಲ್ಲ. ಮೋಸ ಮಾಡುವಂತವ್ರು ಹೊಗಳ್ತಾನ? ಹೊಗಳಲ್ಲ. ದೇವ್ರ ಅಂತ ಭಕ್ತಿಹೀನರ ಪ್ರಾರ್ಥನೆ ಕೇಳಲ್ಲ ಎಂಬುದಾಗಿ ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಇದೆ. ಆಗಿರುವಂತ ಕಾರಣ ಈ ರೀತಿಯಾಗಿ ತಪ್ಪು ಮಾಡುವಂತವ್ರನ್ನೆಲ್ಲ ದೇವ್ರು ಯಾವತ್ತಿಗೂ ಮೆಚ್ಚಲ್ಲ. ಆಗಿರುವಂತ ಕಾರಣ ಇಲ್ಲಿ ಹೊಗಳ್ತಾ ಇದ್ದಾನೆ ಅಂದ್ರೆ ಏನರ್ಥ? ಅನ್ಯಾಯದ ದಾನದ ಮೂಲಕವಾಗಿ ಸ್ನೇಹಿತರನ್ನ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಈ ಮಾತಿನ ಅರ್ಥ. ಮತ್ತೆ 8ನೇ ಅಧ್ಯಾಯವನ್ನು ಮುಂದೆ ಗಮನಿಸಿ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಮನೆವರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಇದನ್ನ ನೋಡಿ, ಲೌಕಿಕರು ತಮ್ಮಂತವರ ವಿಷಯದಲ್ಲಿ, ಲೌಕಿಕರಂದ್ರೆ ಯಾರು? ಈ ಲೋಕದವನ್ನೇ ದೃಷ್ಟಿ ಇಟ್ಟು ಈ ಲೋಕದವೇ ಎಲ್ಲ ಅಂತ ಹೇಳಿ ಅಂದ್ಕೊಂತಾರಲ್ಲ ಅವರು. ಈ ಲೋಕದಲ್ಲಿ ಇರುವಂತದ್ದೇ ಈ ದುಡ್ಡಾಶ ಇದ್ರೆ ಹೆಂಗ್ ಏನ್ ಬೇಕಾದ್ರೂ ಮಾಡ್ಬೋದು, ಹಣ ಎನ್ನುವಂಥದ್ದು, ಆಸ್ತಿ ಎನ್ನುವಂಥದ್ದು ಇದ್ರೆ ಶ್ರೀಮಂತರಾದ್ರೆ ಯಾವ ರೀತಿಯಾಗಾದ್ರೂ ಬದುಕ್ಬೋದು, ಈ ಲೋಕವೇ ಶ್ರೇಷ್ಠ, ಈ ಲೋಕವೇ ಸರ್ವಸ್ವ ಅಂತ ಈ ಲೌಕಿಕರು ಏನಿರ್ತಾರೋ ಇವ್ರು ಏನಂತೆ ಯಾಕಂದ್ರೆ ಲೌಕಿಕರು ತಮ್ಮಂತವರು ಅವರಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಂತೆ. ಬೆಳಕಿನ ರಾಜ್ಯದವರು ಏನಿದಾರೋ ನಾವು ಅಂತವ್ರಿಗಿಂತಲೂ ಜಾಣರಾಗಿ ಇರ್ತಾರಂತೆ. ಗಮನಿಸಿ ಇದನ್ನ. ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನ ಮಾಡಿಕೊಳ್ಳಿರಿ. ಈ ಮೋಸದ ದುಡ್ಡು ಏನಿದೆಯೋ, ಈ ಮನುಷ್ಯನನ್ನ ಮೋಸ ಮಾಡುವಂತ ಈ ಹಣ ಏನಿದೆಯೋ, ಈ ಹಣದ ಮೂಲಕವಾಗಿ ಏನ್ ಮಾಡ್ರಿ? ನಿಮಗೆ ಸ್ನೇಹಿತರನ್ನ ಮಾಡಿಕೊಳ್ಳ್ರಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಮುಂದೆ ಗಮನಿಸಿ. ಹೀಗೆ ಮಾಡಿದರೆ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನ ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ, ಅದು ನಿಮ್ಮನ್ನು ಕೈ ಬಿಟ್ಟು ಹೋದಾಗ ಅಂದ್ರೆ ಯಾವಾಗ? ಅಧಿಕಾರ ಎನ್ನುವಂಥದ್ದು ಈ ಮನೆವರ್ತಿಯವನ ಲೆಕ್ಕಕ್ಕೆ ಹೋದ್ರೆ. ಈಗ ನಾವು ದುಡ್ಡಿರ್ತತೆ ಅಂದ್ಕೊಳ್ಳಿ, ನಾವು ದುಡ್ಡಿದ್ದಂತ ಸಮಯದಲ್ಲಿ ಯಾರ್ಯಾರಿಗೋ ದುಡ್ಡನ್ನ ಕೊಟ್ಟು ಒಳ್ಳೇದನ್ನ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಏನೋ ಒಂದು ಒಳ್ಳೇದನ್ನ ಮಾಡ್ದೋ ಅಂದ್ಕೊಳ್ಳಿ. ಅವಾಗ ಮುಂದೆ ಏನಾಗುತ್ತೆ? ನಮಗೊಂದ್ ವೇಳೆ ದುಡ್ಡು ಇಲ್ದಂತ ಪರಿಸ್ಥಿತಿ ಬಂದ್ಬಿಡ್ತತೆ ಅಂದ್ಕೊಳ್ಳಿ. ಪರಿಸ್ಥಿತಿ ಬಂದಾಗ ಅವ್ರ ಏನ್ ಮಾಡ್ತಾರೆ? ನೀನ್ ದುಡ್ಡಿದ್ದಂತ ಸಮಯದಲ್ಲಿ ನಮ್ಗೆ ಎಷ್ಟೋ ಹೆಲ್ಪ್ ಮಾಡಿದ್ಯಾ, ಎಷ್ಟೋ ರೀತಿಯಾದಂತ ಸಹಾಯಗಳನ್ನ ಮಾಡಿದ್ಯಾ, ನಮ್ಮ ಕಷ್ಟಗಳಿಗಾಗಿದೆಯಾ, ಆದ್ರಿಂದ ಬಾ ಎಂಬುದಾಗಿ, ಊಟ ಮಾಡ್ಕೊಂಡು ಹೋಗು ಎಂಬುದಾಗಿ ಕರೀತಾರೆ. ಅದೇ ಇಲ್ಲಿರುವಂತ ಮಾತು. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಯೇಸು ಕ್ರಿಸ್ತನ ಮಾತನ್ನ ಹೇಳ್ತಾ ಇದ್ದಾನೆ. ಅನ್ಯಾಯದ ಧನದ ಮೂಲಕವಾಗಿ ಅಂದ್ರೆ ದುಡ್ಡನ್ನ ಕೊಟ್ಟು ನೀವೇನ್ ಮಾಡ್ರಿ? ಸ್ನೇಹವನ್ನ ಸಂಪಾದನೆ ಮಾಡಿಕೊಳ್ರಿ. ಆ ದುಡ್ಡು ಎನ್ನುವಂಥದ್ದು ಒಂದು ವೇಳೆ ನಿಮಗೆ ಮುಂದೆ ಒಂದು ದಿನ ನಿಮ್ಮ ಕೈಯಲ್ಲಿ ಇಲ್ದಂಗ ಆದ್ರೂ ಕೂಡ ನೀವು ಕೊಟ್ಟಿರುವಂತದ್ದನ್ನ ಆ ಮನುಷ್ಯನು, ಹೊಂದಿಕೊಂಡಂತ ಮನುಷ್ಯನು ಅದನ್ನ ನೆನಪಿಸಿಕೊಂಡು ಶಾಶ್ವತವಾದಂತ ವಾಸಸ್ಥಾನಗಳಿದೆ ಅಂದ್ರೆ ಅವರ ಮನೆಗಳಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತಾನೆ ಎಂಬುದಾಗಿ ನಾನು ನಿಮಗೆ ಹೇಳ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನ್ ಹೇಳಿರುವಂತ ಮಾತಿನಲ್ಲಿ ಸುಳ್ಳು, ಮೋಸ ಏನಾದ್ರೂ ಇರುತ್ತಾ? ಇರುವುದಿಲ್ಲ. ಅಂದ್ರೆ ಒಬ್ಬ ಮನುಷ್ಯನಿಗೆ ಹಣವನ್ನ ಕೊಟ್ಟು ಸ್ನೇಹವನ್ನ ಸಂಪಾದನೆ ಮಾಡ್ಕೋಬೇಕಾ? ಮಾಡಿಕೋಬೇಕು. ಆತನ ಅದನ್ನು ಏನಕ್ಕೋ ಇಲ್ಲಿ ಚೆನ್ನಾಗಿ ಒಂದು ವಿಚಾರವನ್ನು ಗಮನಿಸಬೇಕು. ಇದರಲ್ಲಿ ನಿನ್ನ ಶುದ್ಧವಾದಂತ ಹೃದಯ ಇರಬೇಕು. ನಿನ್ನ ಶುದ್ಧವಾದಂತ ಹೃದಯದಿಂದ ಇದನ್ನು ಮಾಡಿದ್ರೆ ಮಾತ್ರವೇ ಸಾಧ್ಯ. ಈಗ ಈಗ ಗಣೇಶನ ಇಡ್ಬೇಕು ಎಂಬುದಾಗಿ ಕೇಳ್ತಾರೆ ಅಂದ್ಕೊಳ್ಳಿ. ಗಣೇಶನ ಇಡ್ಲಿ, ಎಲ್ಲರಿಗೂ 4 ಜನಕ್ಕೆ ಒಳ್ಳೇದಾಗ್ಲಿ, ಅದರಿಂದನ ಒಳ್ಳೇದ್ ಬರುತ್ತೆ, ಅದು ದೇವ್ರೆ ಎಂಬುದಾಗಿ ನೀನು ಈ ರೀತಿಯಾಗಿ ನಂಬಿ ಕೊಟ್ಟೆ ಅಂದ್ಕ ಬಿದ್ದೆ ನಿನ್ನ ದೇವರ ಕೈಗೆ. ಆದ್ರೆ ಆ ರೀತಿಯಾಗಿ ಇರದೆ ಒಂದ್ ವೇಳೆ ಒಳ್ಳೇದನ್ನ ಮಾಡ್ಲಿ, ಸ್ನೇಹವನ್ನ ಸಂಪಾದನೆ ಮಾಡಿಕೊಳ್ಳೋಣ, ತಗಳಪ್ಪ ಇರ್ಲಿ, ನಿನ್ನ ಒಂದು ಪ್ರೀತಿಗೋಸ್ಕರ ಕೊಡ್ತಾ ಇದ್ದೀನಿ ಅಂದ್ರೆ ಇದನ್ನೇ ಹೇಳ್ಬೇಕಾಗಿರೋದು. ನಿನ್ನ ಒಂದು ಪ್ರೀತಿಗೋಸ್ಕರ ನಾನು ಕೊಡ್ತಾ ಇದ್ದೀನಿ, ನಾನು ಒಬ್ಬ ಕ್ರೈಸ್ತನು. ನೀನ್ ಅಲ್ಲಿ ಹೇಳುವಂತ ಮಾತು ಇದಾಗಿರ್ಬೇಕು. ಯಾಕಂದ್ರೆ ನೀನೇನೋ ಅವ್ರು ಯಾರೋ ಕೇಳ್ತಾರೆ ಅಂತ ನೀನ್ ಕೊಟ್ಟೆ ಅಂತ, ಬಿಡಿ ತನು ಹಿಂದೂನೆ ಅದಕ್ಕೆ ಕೊಟ್ಟಿದ್ದಾನೆ ಅಂತ ಈ ರೀತಿಯಾಗಿ ಇರುತ್ತೆ. ಆದರೆ ನಾನೊಬ್ಬ ಕ್ರೈಸ್ತನು, ನಾನು ಕ್ರೈಸ್ತನಾಗಿದ್ರು ಕೂಡ ನಾನಿದನ್ನ ನಿನಗೋಸ್ಕರ ಕೊಡ್ತಾ ಇದ್ದೀನಿ. ಏನಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂದ್ರೆ ನಿನ್ನ ಒಂದು ಆಸೆಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ.
ಯಾಕೆಂತಂದ್ರೆ ನನ್ನಲ್ಲಿರುವಂತ ಕ್ರಿಸ್ತನು ನನಗೆ ಹೇಳ್ಕೊಟ್ಟಿರುವಂತ ಒಂದು ವಿಧಾನ, ಅಂದ್ರೆ ನನಗೆ ಹೇಳ್ಕೊಟ್ಟಿರುವಂತ ಒಂದು ನೀತಿ ಮಾರ್ಗ ಇದು, ಆತನ ಹೇಳ್ಕೊಟ್ಟಿರುವಂತ ಪಾಠ ಇದು, ಆತನ ಹೇಳಿರುವಂತ ಒಂದು ಧರ್ಮ ಇದು ಆಗಿರುವಂತ ಕಾರಣ ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ. ಒಳ್ಳೆ ಕೆಲಸಕ್ಕೋಸ್ಕರ ಬಳಸು, ಒಬ್ಬ ಮನುಷ್ಯನಿಗೆ ಒಳ್ಳೇದಾಗುವಂತ ರೀತಿಯಲ್ಲಿ ಮಾಡು, ಇಲ್ಲ ಒಬ್ಬ ಮನುಷ್ಯನ್ಗೆ ಯಾರೋ ಬಡವರಿದ್ದಾರ ಅವ್ರಿಗೆ ಊಟವನ್ನ, ಅವ್ರಿಗೆ ಕರೆದು ಊಟವನ್ನ ಹಾಕು ಎಂಬುದಾಗಿ ಈ ರೀತಿಯಾದಂತಹ ಮಾತುಗಳು ಮನುಷ್ಯನಲ್ಲಿ ಬಂತೋ, ಕ್ರೈಸ್ತರಲ್ಲಿ ಬಂತೋ, ಏನಕ್ಕೋಸ್ಕರ ನಡೀತತೆ ಒಡದಾಟಗಳು, ಏನಕ್ಕೋಸ್ಕರ ನಡೀತತೆ ಕಿತ್ತಾಟಗಳು, ಏನಕ್ಕೋಸ್ಕರ ನಡೀತತೆ ವೈರತ್ವ ಎನ್ನುವಂಥದ್ದು. ಇವತ್ತು ಈ ಕನ್ಯರ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ವೈರತ್ವಗಳು ನಡೀತಾ ಇದೆ ಅಂದ್ರೆ ಇದು ಕ್ರೈಸ್ತರ ತಪ್ಪಲ್ವಾ? ಬೈಬಲ್ ಅಲ್ಲಿ ಎಲ್ಲಿದೆ ಈ ರೀತಿಯಾಗಿ? ಈ ರೀತಿಯಾಗಿ ಎಲ್ಲಿದೆ? ಈ ರೀತಿಯಾಗಿ ಎಲ್ಲೂ ಇಲ್ಲ. ನೀವು ಒಬ್ಬರನ್ನ ದ್ವೇಷ ಮಾಡ್ರಿ ಎಂಬುದಾಗಿ ಬೈಬಲ್ ಅಲ್ಲಿ ಇದೆಯಾ? ನಿನ್ನ ವೈರಿಗಳನ್ನು ಕೂಡ ನೀನು ಪ್ರೀತಿ ಮಾಡು ಎಂಬುದಾಗಿ ಯೇಸು ಕ್ರಿಸ್ತನ ಮಾತಿನ ಅರ್ಥ ಏನು ಅಂತ ಇವತ್ತು ನಾವು ಅಂದುಕೊಂಡಿರುವಂತ ಒಂದು ದುಷ್ಟತನ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ವೈರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ವೈರಿಗೆ ನೀವು ಚೆನ್ನಾಗಿ ಕಾಣ್ರಿ ಅಂತಂದ್ರೆ ಅವ್ರಿಗೋಸ್ಕರನೇ ಏನೋ ಸ್ವಾಮಿ ಈ ಲೋಕದವ್ರಿಗೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವ್ರನ್ನ ಕಾಪಾಡು, ಇವ್ರ ರಕ್ಷಣೆ ಮಾರ್ಗಕ್ಕೆ ಬರುವಂತೆ. ಮತ್ತೆ ನೀನೇನಕ್ಕೆ ಕತ್ತೆ ಕಾಯೋದಕ್ಕ? ನಾವೆಲ್ಲನ ಕತ್ತೆ ಕಾಯೋದಕ್ಕೂ ಲಾಯಕ್ಕಿಲ್ಲ ನಾವು. ದೇವರು ನಮಗೆ ಕೆಲಸ ಹೇಳಿದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 16 ಜಗತ್ತಿಗೆ ಹೋಗಿ ಸುವಾರ್ತೆನ ಸಾರಿ ಎಂಬುದಾಗಿ ದೇವ್ರು ನಮಗೆ ಹೇಳಿದ್ದಾನೆ. ನಾವು ಮತ್ತೆ ದೇವರಿಗೆ ಹೇಳ್ತಾ ಇದ್ದೀವಿ, ಸ್ವಾಮಿ ನೀನೇ ಅವ್ರನ್ನ ಕಾಪಾಡು ಎಂಬುದಾಗಿ. ಏನ್ ಅರ್ಥ ಇದು? ನಾವು ಒಂದ್ ವೇಳೆ ಅಂತ ಯೋಗ್ಯತೆ ಉಳ್ಳಂತವರಾಗಿ ಅನ್ಯರ ಬಳಿಗೆ ಹೋಗುವಂತದ್ದು ಇದೆಯಲ್ಲ, ಅದು ಶ್ರೇಷ್ಠವಾದಂತ ಕೆಲಸ. ಆ ರೀತಿಯಾಗಿ ಹೋಗ್ಬೇಕು ಅಂದ್ರೆ ಮೊದಲು ಯೋಗ್ಯತೆ ಎನ್ನುವಂಥದ್ದು ನಮಗಿರ್ಬೇಕು. ಶ್ರೇಷ್ಠವಾದಂತ ಯೋಗ್ಯತೆ ನಮಗಿದ್ರೇನೆ ಹೋಗಿ ಒಬ್ಬ ಅನ್ಯನ ಮುಂದೆ ದೇವರ ಮಾತನ್ನು ಹೇಳೋದಕ್ಕೆ ಸಾಧ್ಯ. ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಒಳ್ಳೆ ಹೆಸರಿಲ್ಲ ಅಂದ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಒಳ್ಳೆ ಹೆಸರಿಲ್ಲ ಅಂದ್ಕೊಳ್ಳಿ, ಯಾರು ಕೂಡ ಆತನ ಮಾತನ್ನ ಕೇಳಲ್ಲ, ಅವರ ಮನೆಯವರೇ ಆತನ ಮಾತನ್ನ ಕೇಳಲ್ಲ. ಇವನೇ ಹುಟ್ಟು ಲೋಪರಾಗಿದ್ದಾನೆ, ಇವನೇ ಒಬ್ಬ ದೊಡ್ಡ ಒಂದು ನೀಚತ್ವದಲ್ಲಿ ನಡೀತಾನೆ, ಏನೋ ನಮಗೆ ಒಳ್ಳೆದನ್ನ ಹೇಳಕ್ ಬಂದಿದ್ದಾನೆ, ಮೊದಲು ನೀನು ಒಳ್ಳೆ ಬುದ್ಧಿ ಕಲ್ತ್ಕೊ ಹೋಗು ಎಂಬುದಾಗಿ ಹೇಳ್ತಾರೆ. ಆದ್ರೆ ನಮ್ಮ ಕ್ರಿಯೆಗಳು ಮೊದಲು ಒಳ್ಳೆ ರೀತಿಯಾಗಿರ್ಬೇಕು. ನಮ್ಮ ಕ್ರಿಯೆಗಳು ಒಳ್ಳೆ ರೀತಿಯಾಗಿರ್ಬೇಕು ಅಂದ್ರೆ ಏನಿರ್ಬೇಕು? ಯಾವ ರೀತಿಯಾಗಿ? ಇನ್ನೊಬ್ಬರನ್ನ ಕಾಪಾಡುವಂತ ಒಂದು ಮಾತುಗಳಾಗಿರ್ಬೋದು, ಒಂದು ಪ್ರೀತಿಯ ಮಾತುಗಳಾಗಿರ್ಬೋದು. ಯಾರೊಬ್ರು ಏನೋ ಒಂದು ಇನ್ವಿಟೇಷನ್ ಕೊಡ್ತಾರೆ ಅಂತ ಹೇಳಿ, ಏನೋ ನಮ್ ಜಾತ್ರೆ ಇದೆ ಬರ್ರಪ್ಪ ಅಂತಾನೆ, ನಾ ಬರೋದಿಲ್ಲ ಹೊರಟೋಗ್ತಾ ಇರು ಎಂಬುದಾಗಿ ಹೇಳ್ತೀವಿ. ಕೈಗೂ ಕೂಡ ಮುಟ್ಟಲ್ಲ ಅದನ್ನ. ಆ ಪಾಂಪ್ಲೆಟ್ ಅನ್ನು ನಾವು ಕೈಗೂ ಕೂಡ ಮುಟ್ಟಲ್ಲ. ಯಾಕೆಂದ್ರೆ ಅದು ಈ ಸೃಷ್ಟಿಯಿಂದ ಮಾಡಿರಂತ ತಾನೆ. ಒಂದು ಪಾಂಪ್ಲೆಟ್ ಅನ್ನು ಹೊಡ್ಸ್ಕೊಂಡ್ರೆ ಅದು ಒಂದು ಏನು ಗಿಡ ಮರಗಳಿಂದ ಮಾಡಿರೋ ತಾನೆ ಅದು. ಅದನ್ನು ದೇವರೇ ಮಾಡಿದ್ದಾನೆ ತಾನೆ, ದೇವರೇ ಮಾಡಿದ್ದಾನೆ. ದೇವರು ಅದು ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿ ಆದಿಕಾಂಡ 31ನೇ ಅಧ್ಯಾಯದಲ್ಲಿ ಏನಿದೆ, 31ನೇ ವಚನದಲ್ಲಿ ಏನಿದೆ? ದೇವರು ತಾನು ಸೃಷ್ಟಿ ಮಾಡಿದ್ದನ್ನೆಲ್ಲ ನೋಡಿದಾಗ ಅದು ಬಹು ಒಳ್ಳೇದಾಗಿತ್ತು ಎಂಬುದಾಗಿದೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಇರುವಂತದ್ದು ಪ್ರತಿಯೊಂದು ಕೂಡ ಒಳ್ಳೇದೇನೆ. ಮನುಷ್ಯನ ಅದನ್ನು ಕೆಟ್ಟ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡು ಏನೋ ಅದರಿಂದ ಹಾನಿ ಮಾಡ್ಕೊಂತ ಇದ್ದಾನೆ. ಇವತ್ತು ಡ್ರಗ್ಸ್ ನ ದೇವ್ರು ಮಾಡಿದಾರ? ಮಾಡಿಲ್ಲ. ಯಾರು ಮಾಡಿದ್ರು? ಮನುಷ್ಯನ್ ಮಾಡಿದ್ರು. ಅಂದ್ರೆ ಈ ಡ್ರಗ್ಸ್ ಮಾಡುವಂತ ಪದಾರ್ಥ ಎಲ್ಲಿದೆ? ಪ್ರಕೃತಿಯಲ್ಲೇ ಇದೆ. ಪ್ರಕೃತಿ ಉಂಟು ಮಾಡಿದ್ಯಾರು? ದೇವ್ರು. ದೇವರನ್ನು ಒಂದು ರೀತಿಯಾಗಿ ಮಾಡಿದ್ರೆ ಆ ಒಂದು ಪದಾರ್ಥವನ್ನ ತೆಗೆದುಕೊಂಡು ಈ ಒಂದು ಪದಾರ್ಥವನ್ನ ತೆಗೆದುಕೊಂಡು ಇದನ್ನೆರಡು ಮಿಕ್ಸ್ ಮಾಡಿ ಅದೇನ ಮಾಡಿ ಇವ್ರು ಡ್ರಗ್ಸ್ ನ ರೆಡಿ ಮಾಡಿ ಅದರಿಂದ ಏನೋ ಇವ್ರಿಗೆ ಹಾನಿ ಆಯ್ತು, ದೇವ್ರು ಇಂಥದ್ದನ್ನ ಇಟ್ಬಿಟ್ಟವನಲ್ಲ ಅಂದ್ರೆ ಅದೇನ್ ಅರ್ಥ? ನಿಮ್ ಮನೇಲಿ ಕರೆಂಟ್ ಇದೆ ಅಂತ ಕೈ ಇಟ್ಬಿಡ್ತೀರಾ? ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಈ ಪ್ರಕೃತಿಯಲ್ಲಿ ಸೈತಾನನ ಉಂಟು ಮಾಡಿರುವಂತದ್ದು ಯಾವುದೂ ಇಲ್ಲ. ನಾವು ಏನೋ ಕೆಲವೊಂದು ನೋಡಿ ಅದೇ ಅಶುದ್ಧ, ಅದೇ ಒಂದು ಅದನ್ನ ಮುಟ್ಬಿಟ್ರೆ ಏನೋ ಆಗ್ಬಿಡ್ತದೆ ಎಂಬುದಾಗಿ ಈ ರೀತಿಯಾಗಿ ಭಾವಿಸ್ತೀವಿ. ಯಾರೇ ಒಂದು ಪಾಂಪ್ಲೆಟ್ ಅನ್ನು ಕೊಡಕ್ ಬಂದ ಅನ್ಕೊಳ್ಳಿ, ಈ ನಮ್ಮ ಜಾತ್ರೆ ಇದೆ ಎಂಬುದಾಗೋ, ಇಲ್ಲ ನಮ್ದೇನೋ ಒಂದು ಒಂದು ಧಾರ್ಮಿಕವಾದಂತ ಒಂದು ಫಂಕ್ಷನ್ ಇದೆ ಎಂಬುದಾಗಿ ಪ್ರೀತಿಯಿಂದ ಮೊದಲು ಅದನ್ನ ಈಸ್ಕೊಡ್ಬೇಕು. ಅಂದ್ರೆ ನಿನ್ನ ಕ್ರಿಯೆಗಳಲ್ಲಿ ಯಾವ ರೀತಿಯಾಗಿ ಕಾಣ್ಬೇಕು ಗೊತ್ತಾ? ಕೆಲವರು ನೋಡ್ಬೇಕು, ಕೆಲವರು ಈ ಮದುವೆಗಳಿಗೆ ಕರೆಯಕ್ ಬಂದಂತ ಸಮಯದಲ್ಲಿ ಅನ್ಯರುಗಳು ಅವ್ರ ಚಪ್ಲಿಯನ್ನ ಹಾಕ ಬಂದ್ರೆ ಚಪ್ಲಿಯನ್ನ ಬಿಟ್ಟುಬಿಟ್ಟು ಎರಡು ಕೈಯಲ್ಲಿ ಕೊಡ್ತಿರ್ತಾರೆ. ಆದ್ರೆ ಕೆಲವೊಬ್ರು ಕ್ರೈಸ್ತರು ಅದನ್ನ ಮುಟ್ಟೋದಕ್ಕೂ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅವರ ಕ್ರಿಯೆಗಳಿಗೂ ನಮ್ಮ ಕ್ರಿಯೆಗಳಿಗೂ ಎಂತ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆ ಒಂದ್ಸರಿ ಗಮನಿಸಿ. ಭಯಭಕ್ತಿಯಿಂದ ಅವರು ಚಪ್ಲಿಯನ್ನ ಒಂದ್ ಕಡೆ ಬಿಟ್ಟು ರೋಡಲ್ಲೇ ಆಗಿರ್ಬೋದು. ಈಗ ಯಾಕಂದ್ರೆ ನನಗೆ ಇದು ಆಗಿರುವಂತ ಘಟನೆಗಳು. ರೋಡಲ್ಲಿ ಬರ್ತಿರ್ತಾರೆ, ರೋಡಲ್ಲಿ ಹೋಗ್ತಿರ್ತೀನಿ, ಇನ್ವಿಟೇಷನ್ ಕೊಡುವಂತ ಸಮಯದಲ್ಲಿ ಬಂದು ಅವರು ಚಪ್ಲಿಯನ್ನ ಒಂದ್ ಕಡೆ ಬಿಟ್ಟು ಬರೀ ಕಾಲಲ್ಲಿ ನೆಲದಲ್ಲಿ ನಿಂತ್ಕೊಂಡು ಎರಡು ಕೈಯಲ್ಲಿ ಕೊಡ್ತಾರೆ. ನಾವೇನೋ ಸ್ಟೈಲಾಗೆ ಈಸ್ಕೊಂಡ್ರೆ ಒಂದ್ ಕೈಲಿ ಈಸ್ಕೊಂತೀವಿ, ಇಲ್ಲಾಂದ್ರೆ ಈಸ್ಕೊಳತೆ. ನಮ್ದು ಅಯೋಗ್ಯತನ ಇದು. ಸ್ಪಷ್ಟವಾಗಿ ಇದನ್ನ ಗಮನಿಸಬೇಕು. ಯೇಸು ಕ್ರಿಸ್ತನ ಎಲ್ಲಾ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಒಂದ್ ವೇಳೆ ಅನ್ಯನ್ ನಿನ್ನನ್ನು ಊಟಕ್ಕೆ ಕರೆದ, ನಿನಗೆ ಹೋಗುವುದಕ್ಕೆ ಮನಸ್ಸಿದ್ದರೆ ಅಲ್ಲಿಗೆ ಹೋಗಿ ಅವನೇನೇ ಬಡಿಸಿದ್ರು ನೀನು ಊಟ ಮಾಡಿ ಬಾ ಎಂಬುದಾಗಿ. ರೋಮಪುರದವರು ಬರ್ಗೆ ಪತ್ರಿಕೆ 16ನೇ ಕೊನೆ ವಚನಗಳಲ್ಲಿ ಏನಿದೆ, 14 ಕೊನೆ ವಚನಗಳಲ್ಲಿ ಏನಿದೆ ಅಂದ್ರೆ, ಕ್ಷಮಿಸಿ 16 ಕೊನೆ ವಚನಗಳಲ್ಲಿ ಏನಿದೆ ಅಂದ್ರೆ, ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲ ಅದು ಪಾಪ ಎಂಬುದಾಗಿ ಹೇಳುತ್ತೆ. ನೀನ್ ಯಾವುದ ಕೆಲಸವನ್ನು ನಿನ್ ನಂಬಿಕೆ ಹೀನನಾಗಿ ಮಾಡ್ತೀಯಾ ಅದು ಪಾಪ. ನಂಬಿಕೆ ಹೀನನಾಗಿ ಒಂದ್ ವೇಳೆ ಇವನಿಗೆ ಒಂದ್ ವೇಳೆ ನಾನು ಕಾಣಿಕೆಯನ್ನ ಕೊಟ್ರೆ ಎಲ್ಲಿ ನಾನು
ಹಾಳಾಗೋಗ್ತೀನೋ ಅನ್ನುವಂತ ನಂಬಿಕೆ ಹೀನನಾಗಿದ್ಯಾ? ದೇವರ ಜ್ಞಾನದಲ್ಲಿ ನೀನು ಬೈಬಲ್ ಅಲ್ಲಿ ನೀನು ಯಾವುದೇ ಜ್ಞಾನ ಹೀನನಾಗಿ ಈ ರೀತಿಗೆ ಅನುಮಾನ ಪಡ್ತಾ ಇದ್ಯಾ? ನಿನ್ ದೇವ್ರು ಹಿಡಿತಾನೆ, ನೋಡ್ಕೊಂಡ್ರೆ. ಚೆನ್ನಾಗಿ ಗಮನಿಸ್ಬೇಕು. ಒಬ್ಬ ಮನುಷ್ಯನ ಕಾಪಾಡುವಂತ ಉದ್ದೇಶದಿಂದ ಆ ಒಂದು ನೀನು ಕ್ರಿಯೆಗಳಿರ್ಬೇಕ ಬಿಟ್ರೆ, ನೀನು ಕೊಡುವಂತದ್ದು ಇನ್ನೊಬ್ಬ ಮನುಷ್ಯನನ್ನ ಕಾಪಾಡ್ಬೇಕು. ಈತನನ್ನ ಹೆಂಗನ ಮಾಡಿ ಈತನನ್ನ ಕಾಪಾಡ್ಬೇಕು, ಈತನನ್ನ ಹೆಂಗನ ಮಾಡಿ ನಾನು ಸ್ನೇಹಿತನನ್ನಾಗಿ ಮಾಡ್ಕೋಬೇಕು, ಈತನ ಹೆಂಗನ ಮಾಡಿ ನಾನು ದೇವರ ಮಾತನ್ನು ಇವನಿಗೆ ಹೇಳ್ಬೇಕು, ನಾನು ಹೆಂಗನ ಮಾಡಿ ಅವನನ್ನು ಕಾಪಾಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಈ ರೀತಿಯಾಗಿ ನಿನ್ನ ಮನಸ್ಸಿನ ಆಲೋಚನೆಯನ್ನು ಇಟ್ಕೊಂಡು ಅದನ್ನ ಮಾಡ್ಲೇಬೇಕಂತ ಮಾಡ್ಲೇಬೇಕು. ಮುಂದಿನ ಭಾಗದಲ್ಲಿ ಈ ವಿಷಯ ಬಗ್ಗೆ ಇನ್ನೂ ಏನಿದೆಯೋ ಅದನ್ನ ಮುಂದಿನ ಭಾಗಗಳಲ್ಲಿ ನೋಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ಮಹಾ ತಂದೆಯಾಗಿರುವಂತ ದೇವರು, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ತಂದೆ. ದೇವ, ನೀನು ಬೈಬಲ್ ಅಲ್ಲಿ ಬರೆಸಿರುವಂತ ಕಾರ್ಯವೇ ಬೇರೆ, ನಾವು ನಡೆದುಕೊಳ್ಳುತ್ತಿರುವಂತ ನೀಚ ಕಾರ್ಯಗಳೇ ಬೇರೆ ತಂದೆ. ದೇವ, ನಾವು ನಮ್ಮ ನೀಚ ಕಾರ್ಯಗಳನ್ನ ಬಿಟ್ಟು, ಆ ನೀಚನ ಗುಣಗಳನ್ನ ಬಿಟ್ಟು ದೇವರೇ ಮನುಷ್ಯತ್ವಕ್ಕೆ ಬರುವಂತೆ ನೀನು ಹೇಳುವಂತ ರೀತಿಯಲ್ಲಿ ದೇವರೇ, ನಾವು ಕೀರ್ತನೆ 82, 4, 6 ವಚನಗಳಲ್ಲಿ ನೋಡುವಂತದ್ದಾದ್ರೆ ನೀವೆಲ್ಲರೂ ದೇವರುಗಳು ಎಂಬುದಾಗಿದೆ. ನಾವು ಆದರೆ ದೇವರುಗಳು ಎನ್ನುವಂಥದ್ದನ್ನು ಮರೆತು ದೆವ್ವಗಳಾಗಿ ನಾವು ವರ್ತಿಸ್ತಾ ಇದ್ದೀವಿ ತಂದೆ. ನಮ್ಮ ಕ್ರಿಯೆಗಳನ್ನು ನಾವು ಬದಲಾಯಿಸಿಕೊಳ್ಳುವಂತೆ, ನೀನು ಬರೆಸಿರುವಂತ ಮಹಾಜ್ಞಾನವನ್ನ ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವ, ಅವರು ಯಾವುದೇ ಧರ್ಮದವರು ಕುಲದವರಾಗಿದ್ರು ಅವರ ಸ್ನೇಹ ಭಾವಗಳನ್ನ ನಾವು ಸಂಪಾದಿಸಿಕೊಳ್ಳುವಂತ ರೀತಿಯಲ್ಲಿ ನಮ್ಮ ಕ್ರಿಯೆಗಳು ಮಾರ್ಪಡಿಸಿಕೊಳ್ಳುವಂತೆ ದೇವರ ಮುಖ್ಯವಾಗಿ ತಂದೆ, ನಿನ್ನ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಸಹಾಯವನ್ನು ಅನುಗ್ರಹಿಸಪ್ಪ. ಈ ವಿಷಯಗಳಲ್ಲಿ ಕೇಳಿತು ಮರೆತುಪಟ್ಟಂತ ಕಾರ್ಯಗಳನ್ನು ಕೊಟ್ಟು ನಡೆಸು ತಂದೆ. ಸ್ವಾಮಿ, ಹೇಗಾದರೂ ಸರಿ ನಮ್ಮ ಕ್ರಿಯೆಗಳಿಂದ ಆದರೂ ಮಾತಿನಿಂದ ಆದರೂ ನಿನ್ನ ಒಂದು ಕೆಲಸವನ್ನ ನಾವು ಮಾಡುವಂತೆ ದೇವರೇ, ನಿನ್ನ ಮನಸ್ಸಿನಲ್ಲಿರುವಂತಹ ಆವೇದನೆಯನ್ನ ನಮ್ಮ ಕ್ರಿಯೆಗಳ ಮೂಲಕವಾಗಿಯೋ ನಮ್ಮ ಮಾತುಗಳ ಮೂಲಕವಾಗಿಯೋ ಯಾವುದೋ ಒಂದು ಮೂಲಕವಾಗಿ ನಿನ್ನ ಒಂದು ಮನಸ್ಸಿನಲ್ಲಿರುವಂತಹ ಆವೇದನೆ ತೀರಿಸುವಂತೆ, ನೀನು ನಮಗೆ ನೇಮಕ ಮಾಡಿರುವಂತಹ ಕೆಲಸವನ್ನು ನಾವು ಮಾಡುವಂತೆ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಈ ಒಂದು ವಿಷಯವನ್ನ ನಾವು ಮನಸ್ಸನ್ನು ಇಟ್ಟುಕೊಂಡು ಅನ್ಯರ ಜೊತೆಯಲ್ಲಿ ಸಹವಾಸವನ್ನು ಮಾಡುವಂತ ರೀತಿಯಲ್ಲಿ ನಮ್ಮನ್ನು ಕಾಪಾಡಿ ನಡೆಸು. ಜ್ಞಾನವನ್ನು ಕೊಟ್ಟು ನಡೆಸು ತಂದೆ. ಈ ವಿಷಯಗಳಲ್ಲಿ ಕೇಳಿದ್ರೆ ಮರೆತುಪಟ್ಟಂತೆ ಎಲ್ಲಾ ಕಾರ್ಯವನ್ನು ಕೊಟ್ಟು ನಡೆಸು. ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ದೇವರೇ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡುವಂತ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ನಡೆಸು. ನನಗೂ ಕೂಡ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ದೇವರೇ. ನಿನ್ನ ಒಂದು ಸ್ವಚ್ಛವಾದಂತ ಮಾತುಗಳನ್ನ ದೇವರೇ, ನೀನು ಗಲಿಬಿಲಿಗೆ ಕಾರಣನಲ್ಲ, ಪಕ್ಷಪಾತಿ ಅಲ್ಲ ಎಂಬುದಾಗಿ ಎಷ್ಟೋ ಮಾತುಗಳಿದೆ. ಈ ಮಾತುಗಳೆಲ್ಲವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು, ಆ ಮಾತುಗಳನ್ನು ಹೇಳಲು ನೀನು ಮೆಚ್ಚುವಂತ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ತಿಳಿಸಲು ನನಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಕೂಡ ಈ ಒಂದು ಸ್ವಲ್ಪ ಭಾಗದಲ್ಲಿ, ಅಂದ್ರೆ ಈ ಫಸ್ಟ್ ಪಾರ್ಟ್ ಅನ್ನ ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಇದು ನಿಜವೋ ಸುಳ್ಳೋ ಎನ್ನುವಂತ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಮನನೇತ್ರಗಳನ್ನು ತೆರೆದು ಅವರು ಇದರ ಬಗ್ಗೆ ಆಲೋಚಿಸುವಾಗ, ಇದರ ಬಗ್ಗೆ ನಿನ್ನ ಒಂದು ಗ್ರಂಥವನ್ನು ಹುಡುಕುವಾಗ ಅದನ್ನ ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೆನ್. ವಂದನೆಗಳಂಟಿ. ಇಲ್ಲಿ ಏನೋ ಮನಸ್ಸಿದ್ರೆ ಕೊಡ್ಬೇಕು ಅಂತ ಅಲ್ಲ, ಕೊಟ್ಟೇ ಕೊಡ್ಬೇಕು. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳಿರುವಂತದ್ದು, ಯೇಸು ಕ್ರಿಸ್ತನು ಮಾಡಿರುವಂತದ್ದು, ಯಾಕೆಂದ್ರೆ ಸಮಾರ್ಯ ಕಾನಾನ್ಯ ಸ್ತ್ರೀಗೆ ಮಾಡಿರುವಂತದ್ದೇ. ಇದರಲ್ಲಿ ಮನಸ್ಸಿದ್ರೆ ಮನಸ್ಸಿಲ್ಲದೆ ಇದ್ದೇನೆ ಅಂತ ಅಲ್ಲ. ಈಗ ಅವರು ಒಂದ್ ವೇಳೆ ತಾಂಡೋಗಿ ವಿಗ್ರಹವನ್ನ ಅವ್ರು ಪೂಜೆ ಮಾಡಿದ್ರು, ಯಾಕಂದ್ರೆ ಅವ್ರು ಅಲ್ಲಿ ಮಾಡುವಂತದ್ದೇ ವಿಗ್ರಹಕ್ಕೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆಗಿರುವಂತ ಕಾರಣ ಏನೋ ಇವ್ರು ಊಟಕ್ಕೆ ಬಳಸ್ತಾರೆ ಎನ್ನುವಂತದ್ಕಿನ್ನ ಅವರು ಒಂದ್ ವೇಳೆ ವಿಗ್ರಹಕ್ಕೆ ಅದನ್ನ ಬಳಸುವಂತದ್ದಾದ್ರು ಅದರಿಂದ ಮೇಲು ಕೇಳುಗಳು ಬರುವಂತದ್ದು ಯಾವುದೂ ಇಲ್ಲ. ಆದ್ರಿಂದ ಧಾರಾಳವಾಗಿ ಮೊದಲು ಅದನ್ನ ಕೊಟ್ಟು ಅವರ ಪ್ರೀತಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ಬೇಕು. ಒಂದ್ ವೇಳೆ ಕರೆದಾಗ ಧಾರಾಳವಾಗಿ ಅಲ್ಲಿಗೆ ಹೋಗ್ಬೇಕು. ಅವ್ರಿಗೆ ಆಶ್ಚರ್ಯವಾಗಿ ಇರ್ತದೆ. ಯಾಕೆ ಅಂತಂದ್ರೆ ಅದನ್ನು ಅಲ್ಲಿಗೆ ಹೋದಂತ ಸಮಯದಲ್ಲಿ ಏನಪ್ಪ ಇವ್ರು ಬಂದ್ಬಿಟ್ರ ಎಂಬುದಾಗಿ ಅವ್ರಿಗೆ ಆಶ್ಚರ್ಯವಾಗಿ ಇರ್ತದೆ. ಯಾಕೆಂದ್ರೆ ಒಬ್ಬ ಮನುಷ್ಯನನ್ನ ಪ್ರೀತಿಯಿಂದ ಗೆಲ್ಲಬಹುದೇ ಬಿಟ್ರೆ ದ್ವೇಷದಿಂದ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಹೇಳಿರುವಂತ ಬೋಧನೆ ಇದು. ಇನ್ನೊಂದು ಭಾಗದಲ್ಲಿ ಎಲ್ಲ ಡೀಟೇಲ್ ನೋಡ್ಕೊಳ್ಳೋಣ. ಜೋಯಲ್ ಅಂಕಲ್ ಅವರು ಅಂತ್ಯ ಆಶೀರ್ವಾದ.